stage. Stage mic. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನಾಮದಲ್ಲಿ ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಾವು ನಮ್ಮ ಶಿಲುಬೆಯ ಯಾತ್ರೆಯ ಸ್ಥಾನಗಳನ್ನು ನಾವು ಆಶೀರ್ವದಿಸುತ್ತೇವೆ ಮತ್ತು ತಪಸ್ಸು ಕಾಲದಲ್ಲಿ ಯೇಸು ಕ್ರಿಸ್ತರ ಶಿಲುಬೆ ಹಾದಿ ನಮ್ಮ ಜೀವನದ ಹಾದಿ, ನಾವು ಕೂಡ ನಡೆದು ಬಂದಂಥ ದಾರಿ ಹಾಗೂ ಮುಂದುವರಿಯುವಂಥ ದಾರಿ ಯೇಸು ಕ್ರಿಸ್ತರ ವಿಶ್ವಾಸದಲ್ಲಿ, ಅವರ ರಕ್ತದಲ್ಲಿ, ಅವರ ಪಾಡು ಹಾಗೂ ಮರಣ ಪುನರುತ್ಥಾನದಲ್ಲಿ ಇದೆ. ಈ ಯಾತ್ರಾ ಸ್ಥಳಗಳು, ಈ ಶಿಲುಬೆಯ ಯಾತ್ರಾ ಸ್ಥಳಗಳು ನಮಗೆ ಸದಾ ಈ ಸಂತ ಅಂತೋನಿಯ ಈ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದಾಗ ಸಂತ ಅಂತೋನಿಯವರು ನಡೆದು ಬಂದಂಥ ಹಾದಿ ನಾವು ಕೂಡ ನಡೀಲಿಕ್ಕೆ ಶುರು ಮಾಡಿದ್ದೇವೆ ಅಂದ್ಕೊಂಡು ನಮಗೆ ಅರ್ಥವಾಗಬೇಕು. ಸಂತ ಅಂತೋನಿಯವರು ಯಾವಾಗಲೂ ತಮ್ಮ ಜೀವನದಲ್ಲಿ ನನಗೆ ಬೇಕಾಗಿದ್ದು, ನನಗೆ ಬಹುಶಃ ಅವಶ್ಯವಾದದ್ದು ಅಥವಾ ನನಗೆ ಮಜುಗುರ ಕೊಡುವುದು ಅದಲ್ಲ, ಆದರೆ ದೇವರ ಇಚ್ಛೆ ಪ್ರಕಾರ ಇತರರ ಸೇವೆದಲ್ಲದೆ ಬಂದಂಥ ಸಂತರು ತಮ್ಮ ಜೀವನದಲ್ಲಿ ಬಹುಶಃ ಶಿಲುಬೆ ಯಾತ್ರೆ ತಾವು ಪ್ರತಿ ದಿವಸಲ್ಲದರೂ ಕೂಡ ಪ್ರತಿ ಸ್ಥಳದಲ್ಲಿ ಜನರಿಗೆ ಭೇಟಿ ಕೊಡುವಾಗ, ಅಸ್ವಸ್ಥರಿಗೆ ಒಳ್ಳೆಯದನ್ನು ಮಾಡುವಾಗ ಈ ಹಾದಿಯನ್ನು ನಡೆಬದಂಥ ದಾರಿ ಇವತ್ತು ನಾವು ಈ ಧರ್ಮ ಕೇಂದ್ರದಲ್ಲಿ, ವಿಶೇಷವಾಗಿ ಈ ಪುಣ್ಯಕ್ಷೇತ್ರದಲ್ಲಿ ನಾವು ಆಶೀರ್ವಾದದ ಮೂಲಕ ಉದ್ಘಾಟಿಸುತ್ತೇವೆ. ಪ್ರಭು ಕ್ರಿಸ್ತರ ನಿಮ್ಮೊಡನಿರಲಿ. ಸರ್ವಶಕ್ತರಾದ ನಿತ್ಯ ದೇವರೇ, ಗೋಚರವಾದ ವಸ್ತುಗಳನ್ನು ವೀಕ್ಷಿಸುವುದರ ಮೂಲಕ ನಾವು ಆ ಗೋಚರ ಶಕ್ತಿಯನ್ನು ಸ್ಮರಿಸುವ ಭಾಗ್ಯವನ್ನು ನೀಡಿದ್ದೀರಿ. ನಾವು ವಿಶ್ವಾಸಭರಿತರಾಗಿ ಈ ನಮ್ಮ ಯೇಸು ಕ್ರಿಸ್ತರ ಪಾಡುಗಳ ಹಾಗೂ ಇವರ ಈ ನಮ್ಮ ಶಿಲುಬೆಯ ಹಾದಿಯಲ್ಲಿ ಇರುವಂಥ ಎಲ್ಲ ಚಿತ್ರಪಟ ಹಾಗೂ ಎಲ್ಲ ಸಂತ ಅಂತೋನಿಯವರ ಪವಾಡ ಪೀಠಗಳು ನಾವು ವೀಕ್ಷಿಸುತ್ತಾ ಸಂತ ಅಂತೋನಿಯವರನ್ನು ಸ್ಮರಿಸಿ ದೈವಿಕ ವಿಶ್ವಾಸ ಪಡೆಯುವಂತೆ ಮಾಡಿರಿ. ಈ ಸ್ವರೂಪದ ಹಾಗೂ ಚಿತ್ರಪಟದ ಈ ವೀಕ್ಷಣೆ ಮುಖಾಂತರ ನಾವು ಇವಕ್ಕೆ ತೋರುವ ಗೌರವ ಮತ್ತು ಭಕ್ತಿ ನಮ್ಮನ್ನು ಸದಾ ಕಾಪಾಡಿ ರಕ್ಷಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಶಿಲುಬೆ ಕ್ರೈಸ್ತ ಧರ್ಮದ ಗುರುತಷ್ಟೇ ಅಲ್ಲದೆ ನಮ್ಮ ರಕ್ಷಣೆಯ ಸಂಕೇತವೂ ಸಾಧನವೂ ಆಗಿದೆ. ದಂಡನೆಯ ಗುರುತಾಗಿದ್ದ ಶಿಲುಬೆಯನ್ನು ಯೇಸು ರಕ್ಷಣೆಯ ಹಾಗೂ ಮಹಿಮೆಯ ಗುರುತನ್ನಾಗಿ ಮಾರ್ಪಡಿಸಿದ್ದಾರೆ. ದೇವರು ಈ ಶಿಲುಬೆ ಹಾಗೂ ಶಿಲುಬೆ ಹಾದಿಯಲ್ಲಿ, ಶಿಲುಬೆ ಯಾತ್ರೆಯಲ್ಲಿ ನಾವು ವೀಕ್ಷಿಸುವಂಥ ಪ್ರತಿಯೊಂದು ಸ್ವರೂಪ ನಮಗೆ ಶಾಂತಿ ಹಾಗೂ ಪ್ರೀತಿಯ ಸಾಧನವನ್ನಾಗಿ ಮಾರ್ಪಡಿಸಲೆಂದು ಬೇಡಿಕೊಳ್ಳುತ್ತೇವೆ. ಸರ್ವಶಕ್ತ ದೇವರು ನಿಮ್ಮನ್ನು ಪೋಷಿಸಲು, ನಿಮ್ಮ ಮಧ್ಯದಲ್ಲೂ ನಿಮ್ಮನ್ನು ಕಾಪಾಡಲು, ನಿಮ್ಮಲ್ಲೂ ನಿಮಗೆ ದಾರಿ ತೋರಲು, ನಿಮ್ಮ ಮುಂದೆಯೂ ನಿಮಗೆ ಕಾವಲಾಗಿರಲು, ನಿಮ್ಮ ಹಿಂದೆಯೂ ನಿಮ್ಮನ್ನು ಆಶೀರ್ವದಿಸಲು, ನಿಮ್ಮ ಮೇಲೆಯೂ ಇರುವರಾಗಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.
ನೀವೇ ಚೇತನ ಕೇಳಿ ನಾಗಲು ಬಾಳೆ ಪಾವನ ಶರಣಾಗಿ ಜೀವಿಸಲು ನೀವೇ ಚೇತನ ಪಡಿರಿರಿ ನಿನ್ನೊಲವಿನ ಜೀವ ಅದುವೇ ಸಂಜೀವನ ಅದುವೇ ಸಂಜೀವನ ಕರುಣಾಳು ದೇವನ ಈ ಪೂಜಾರಾಧನಾ ಅದೇ ನನ್ನ ಮಾಡಿನ ಮುಕ್ತಿ ಸಾಧನ ಮುಕ್ತಿ ಸಾಧನ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಈ ಪೂಜಾ ವೇದಿಕೆಗೆ ಸುಸ್ವಾಗತವನ್ನು ಕೋರುತ್ತೇವೆ. ಇಂದಿನ ಈ ಬಲಿಪೂಜೆಯನ್ನು ನೀವು ಅರ್ಪಿಸಿರುವಂಥ ಎಲ್ಲ ಉದ್ದೇಶಕ್ಕಾಗಿಯೂ ಅರ್ಪಿಸಲಾಗುತ್ತದೆ. ನಿಮ್ಮೆಲ್ಲ ಉದ್ದೇಶಕ್ಕಾಗಿ ವಿಶೇಷವಾಗಿ ಈ ಬಲಿಪೂಜೆಯಲ್ಲಿ ನಾವು ಭಕ್ತಿ ವಿಶ್ವಾಸದಿಂದ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರುನ್ನತಿಯು ನಿಮ್ಮೆಲ್ಲೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದಲ್ಲಿ ಈ ಮಂಗಳವಾರ ದಿವಸ ನಾವು ಸಂತ ಅಂತೋನಿಯವರನ್ನು ವಿಶೇಷವಾಗಿ ನೆನೆಸುತ್ತೇವೆ. ತಪಸ್ಸು ಕಾಲು ನಮ್ಮ ಜೀವನಕ್ಕೆ, ನಮ್ಮ ಶಿಲುಬೆಯ ಯಾತ್ರದಲ್ಲಿ ಹಾಗೂ ಯೇಸು ಕ್ರಿಸ್ತರ ಕಷ್ಟ, ಮರಣ ಹಾಗೂ ಪುನರುತ್ಥಾನದಲ್ಲಿ ಭಾಗವಹಿಸುವಂತಹ ಕಾಲ. ಮತ್ತು ಈ ಕಾಲದಲ್ಲಿ ವಿಶೇಷವಾಗಿ ದೇವರನ್ನು ಸಮೀಪಿಸುವಾಗ ಪ್ರತಿಯೊಬ್ಬರ ಸಂತರ, ಪ್ರತಿಯೊಬ್ಬರ ಭಕ್ತಿಯುತ ಮನುಷ್ಯರ ಹಾಗೂ ದೇವರ ವಾಕ್ಯವನ್ನು ನೆನೆಸ್ಕೊಂಡು ದೇವರ ವಾಕ್ಯದಲ್ಲಿ ದೇವರ ಕೃಪೆ, ದೇವರ ವರಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಆಶಿಸುತ್ತೇವೆ. ಈ ವರ್ಷ ಜುಬಿಲಿ ವರ್ಷ ಮತ್ತು ಈ ವರ್ಷ ವಿಶೇಷವಾಗಿ ಪೋಪ್ ಜಗದ್ಗುರುಗಳು ನಮಗೆ ಆಶ್ವಾಸನೆಯ ಅಥವಾ ಭರವಸೆಯ ವರ್ಷ ಅಂದ್ಕೊಂಡು ಘೋಷಿಸಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಈಗೀಗ ನಾನು ನಮ್ಮ ಸಂತ ಅಂತೋನಿ ಅವರ ಪವಾಡಗಳ ಚಿತ್ರಪಟಗಳನ್ನು, ಪ್ರತಿಮೆಗಳನ್ನು ಉದ್ಘಾಟಿಸಿದ್ದೇವೆ. ಹಾಗೂ ಶಿಲುಬೆಯ ಹಾದಿಯನ್ನು ಜನರಿಗೆ ನೆನಪಿಟ್ಕೊಂಡು ಇಲ್ಲಿ ತಮ್ಮ ಜೀವನದ ಯಾತ್ರೆಯನ್ನು ನಾವು ಮಾಡ್ತೀವಿ ಅಂದ್ಕೊಂಡು ಅರ್ಥ ಮಾಡಿಕೊಂಡು ಇದರಲ್ಲಿ ಭಾಗವಹಿಸಲಿಕ್ಕೆ ಅದು ಕೂಡ ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಮತ್ತು ಸಂತ ಅಂತೋನಿ ಅವರ ಹೆಸರಿನಲ್ಲಿ ಈ ಸ್ಥಳದಲ್ಲಿ ಬರುವಂತಹ ಜನರಿಗೆ ದೇವರು ವಿಶೇಷವನ್ನು ಆಶೀರ್ವಾದ ಕೊಡಲಿ. ನಾವು ಮೂಲೆ ಮೂಲೆಯಿಂದ ಬರುವಂತಹ ಜನರು, ವಿಶೇಷವಾಗಿ ಮಂಗಳವಾರ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಜನರಿಗೆ, ಅವರ ಕುಟುಂಬದವರಿಗೆ ವಿಶೇಷವಾಗಿ ನಾವು ಇವತ್ತು ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯುವಲ್ಲಿ. ಆಮೆನ್. ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ,
ದಯೆ ತೋರಿ ಪ್ರಭುವೇ ದಯೆ ತೋರಿ ಪ್ರಭುವೇ ದಯೆ ತೋರಿ ಪ್ರಭುವೇ ದಯೆ ತೋರಿ ಕ್ರಿಸ್ತ ಯೇಸುವೇ ಕರುಣಾಮೂರ್ತಿಯೇ ದಯೆಯ ತೋರಿರಿ ಕ್ರಿಸ್ತ ಯೇಸುವೇ ಕರುಣಾಮೂರ್ತಿಯೇ ದಯೆಯ ತೋರಿರಿ ದಯೆಯ ತೋರಿರಿ ದಯೆಯ ತೋರಿರಿ ಪ್ರಭುವೇ ದಯೆ ತೋರಿ ಪ್ರಭುವೇ ದಯೆ ತೋರಿ ಪ್ರಭುವೇ ದಯೆ ತೋರಿ ಪ್ರಭುವೇ ದಯೆ ತೋರಿ ಪ್ರಾರ್ಥಿಸೋಣ. ಪ್ರಭು ತಪಸ್ಸು ಕಾಲದ ಪವಿತ್ರ ಭಕ್ತಿಯಿಂದ ಆಚರಣೆಗಳು, ಭಕ್ತಿಯುತ ಆಚರಣೆಗಳು ನಿಮ್ಮ ವಿಶ್ವಾಸಿಗಳ ಹೃದಯಗಳನ್ನು ರೂಪಿಸಲಿ. ಹೀಗೆ ಅವರು ಪಾಸ್ಕ ರಹಸ್ಯವನ್ನು ಯೋಗ್ಯವಾಗಿ ಸ್ವಾಗತಿಸುತ್ತಾ ನಿಮ್ಮ ರಕ್ಷಣೆಯ ಸ್ತುತಿಗಳನ್ನು ಸಾರಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಎಜೆಕಿಯೇಲ್ ಗ್ರಂಥದಿಂದ ವಾಚನ. ಆಮೇಲೆ ಆ ಪುರುಷರು ನನ್ನನ್ನು ದೇವಸ್ಥಾನದ ಬಾಗಿಲಿನ ಪುನಃ ಕರೆದು ತಂದು, ಇಗೋ, ದೇವಾಲಯದ ಹೊಸ್ತಿಲಿನ ಕೆಳಗಿಂದ ನೀರು ಹೊರಟು ಪೂರ್ವದ ಕರೆಗೆ ಹರಿಯುತ್ತಿತ್ತು. ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿಂದ ಹೊರಟು ಬಲಿಪೀಠದ ದಕ್ಷಿಣದಲ್ಲಿ ಹರಿಯುತ್ತಿತ್ತು. ಆಗ ಅವನು ನನ್ನನ್ನು ಉತ್ತರ ಹೆಬ್ಬಾಗಿಲಿನಿಂದ ದೇವಾಲಯದ ಹೊರಗಿನ ಮಾರ್ಗವಾಗಿ ಸುತ್ತಿಸಿಕೊಂಡು ಪೂರ್ವದ ಹೆಬ್ಬಾಗಿಲಿಗೆ ಕರೆದು ತಂದನು. ಅಲ್ಲಿ ನೋಡಲು ಅದರ ಬಲಗಡೆ ಮೆಲಮೆಲನೆ ಹರಿಯುವ ನೀರು ಕಾಣಿಸುತ್ತಿತ್ತು. ಆ ಪುರುಷನು ಕೈಯಲ್ಲಿ ಹುರಿಯನ್ನು ಹಿಡಿದುಕೊಂಡು ಪೂರ್ವ ದಂಡೆಗೆ ಮುಂದುವರಿದು 500 ಮೀಟರ್ ಅಳೆದು ನನ್ನನ್ನು ನೀರಿನ ಆಚೆ ದಾಟಿಸುವಾಗ ಆ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. ಅವನು ಪುನಃ 500 ಮೀಟರ್ ಅಳೆದು ದಾಟಿಸುವಾಗ ಆ ನೀರು ಮೊಳಕಾಲಿನವರೆಗೆ ಇತ್ತು. ಅವನು ಮತ್ತೆ 500 ಮೀಟರ್ ಅಳೆದಾಗ ನನ್ನನ್ನು ನೀರಿನ ಆಚೆ ದುವಾಗ ಆ ನೀರು ಸೊಂಟದವರೆಗೆ ಇತ್ತು. ಅವನು ಮತ್ತೆ ಅಳೆದು 500 ಮೀಟರ್ ಅಳೆದಾಗ ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು. ನೀರು ಏರಿ ಈಜಾಡುವ ಪ್ರವಾಹವಾಗಿತ್ತು, ದಾಟಲಾಗದ ತೊರೆಯಾಗಿತ್ತು. ಆಗ ಅವನು ನನಗೆ, ನರಪುತ್ರನೇ, ಇದನ್ನು ನೋಡಿದೆಯಾ ಎಂದು ಹೇಳಿ ನನ್ನನ್ನು ತೊರೆಯ ದಡಕ್ಕೆ ಹತ್ತಿಸಿ ಹಿಂದಿರುಗಿಸಿದನು. ನಾನು ಹಿಂದಿರುಗಲು, ಇಗೋ, ತೊರೆಯ 2 ದಡದಲ್ಲಿಯೂ ಅನೇಕ ವೃಕ್ಷಗಳು ಕಾಣಿಸಿದವು. ಆಗ ಅವನು ನನಗೆ ಹೀಗೆ ಹೇಳಿದನು, ಈ ಪ್ರವಾಹ ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಬ್ ಎಂಬ ಇಳಿದು ಲವಣ ಸಮುದ್ರಕ್ಕೆ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ಈ ತೊರೆ ಎಲ್ಲೆಲ್ಲಿ ಹರಿಯುತ್ತದೆಯೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲಜಂತು ಬದುಕಿ ಬಾಳುವುವು. ಈ ತೊರೆ ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು. ತೊರೆಯ 2 ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವುವು. ಅವುಗಳ ಎಲೆ ಬಾಡದು, ಹಣ್ಣು ತೀರದು. ತೊರೆಯ ನೀರು ಪವಿತ್ರ ಆಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳುಗಳಲ್ಲಿಯೂ
ಹೊಸ ಹೊಸ ಫಲಗಳನ್ನು ಕೊಡುತ್ತಿರುವುವು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಮ್ಮ ಕಡೆ ಇರುವವನು ಸೇನಾಧೀಶ್ವರ ಪ್ರಭುದೇವರು. ನಮ್ಮ ಕಡೆ ಇರುವವರು ಸೇನಾಧೀಶ್ವರ ಪ್ರಭುದೇವರು. ನಮ್ಮ ಕಡೆ ಇರುವವರು ಸೇನಾಧೀಶ್ವರ ಪ್ರಭುದೇವರು. ನಮ್ಮ ಕಡೆ ಇರುವರು ಸೇನಾಧೀಶ್ವರ ಪ್ರಭುದೇವರು. ಯಾಕೋಬ್ ಕುಲದೇವರು ನಮಗಾಶ್ರಯ ದುರ್ಗವು. ನಮ್ಮ ಕಡೆ ಇರುವವರು ಸೇನಾಧೀಶ್ವರ ಪ್ರಭುದೇವರು. ಸೇನಾಧೀಶ್ವರ ಪ್ರಭುದೇವರು. ದೇವರೇ ಮಗೆ ಆಶ್ರಯ ದುರ್ಗ. ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ದಿಗಿಲಿಲ್ಲ. ಪೊಡವಿ ಕಂಪಿಸಿದರೂ ನಮಗೇನು ಭಯವಿಲ್ಲ. ನಮ್ಮ ಕಡೆ ಇರುವವರು ಸೇನಾಧೀಶ್ವರ ಪ್ರಭುದೇವರು. ಸೇನಾಧೀಶ್ವರ ಪ್ರಭುದೇವರು. ನದಿಯೊಂದು ಆನಂದಗೊಳಿಸುವುದು ದೇವನಗರವನ್ನು. ಪುನೀತಗೊಳಿಸುವುದು ಪರಾತ್ಮನ ನಿವಾಸವನ್ನು. ದೇವನಿರುವನು ಆ ನಗರ ಮಧ್ಯೆ. ಅಳಿವಿಲ್ಲ ಅದಕ್ಕೆ. ಉದಯ ಕಾಲದಲ್ಲೇ ದೇವ ಬರುವನು. ಅದರ ಸಹಾಯಕ್ಕೆ. ನಮ್ಮ ಕಡೆ ಇರುವವರು ಸೇನಾಧೀಶ್ವರ ಪ್ರಭುದೇವರು. ಸೇನಾಧೀಶ್ವರ ಪ್ರಭುದೇವರು. ನಮ್ಮ ಕಡೆ ಇರುವರು ಸೇನಾಧೀಶ್ವರ ಪ್ರಭುದೇವರು. ಯಾಕೋಬ್ ಕುಲದೇವರು ನಮಗಾಶ್ರಯ ದುರ್ಗವು. ಪ್ರಭುವಿನ ಕಾರ್ಯಗಳನ್ನು ನೋಡ ಬನ್ನಿ. ಇಳೆಯೊಳಗೆಸಗಿದ ಪವಾಡಗಳನ್ನು ನೋಡಿ. ನಮ್ಮ ಕಡೆ ಇರುವವರು ಸೇನಾಧೀಶ್ವರ ಪ್ರಭುದೇವರು. ಸೇನಾಧೀಶ್ವರ ಪ್ರಭುದೇವರು. ದೇವರ ವಾಕ್ಯವೇ ಸುದೇವಾ ಸಲ್ಲಲಿ ನಿಮಗೆ ಮಹಿಮೆ ಸದಾ. ದೇವರ ವಾಕ್ಯವೇ ಸುದೇವಾ ಸಲ್ಲಲಿ ನಿಮಗೆ ಮಹಿಮೆ ಸದಾ. ಶುದ್ಧ ಹೃದಯವನ್ನು ದೇವ ನಿರ್ಮಿಸು.
ಜೀವೋದ್ಧಾರವನ್ನು ನಾನು ಮರಣಿಸಮೀಯುವಂತೆ ಮಾಡು. ಶುದ್ಧ ಹೃದಯವನ್ನು ದೇವ ನಿರ್ಮಿಸು. ಜೀವೋದ್ಧಾರವನ್ನು ನಾನು ಮರಣಿಸಮೀಯುವಂತೆ ಮಾಡು. ದೇವರ ವಾಕ್ಯವೇ ಸುದೇವಾ, ಸಲ್ಲಲಿ ನಿಮಗೆ ಮಹಿಮೆ ಸದಾ. ದೇವರ ವಾಕ್ಯವೇ ಸುದೇವಾ, ಸಲ್ಲಲಿ ನಿಮಗೆ ಮಹಿಮೆ ಸದಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯಹೂದ್ಯರ ಹಬ್ಬ ಬಂದಿತು. ಯೇಸು ಜೆರುಸಲೇಮಿಗೆ ತೆರಳಿದ್ದರು. ಅಲ್ಲಿ ಕುರಿ ಬಾಗಿಲು ಎಂಬ ಸ್ಥಳದ ಬಳಿ 5 ಮಂಟಪಗಳಿಂದ ಕೂಡಿದ ಒಂದು ಕೊಲವಿತ್ತು. ಅದನ್ನು ಹಿಬ್ರಿಯ ಭಾಷೆಯಲ್ಲಿ ಬೆತ್ಸೈದಾ ಎಂದು ಕರೆಯುತ್ತಿದ್ದರು. ಕುರುಡರು, ಕುಂಟರು, ಪೀಡಿತರು ಮೊದಲಾದ ಅನೇಕ ರೋಗಿಗಳು ಆ ಮಂಟಪಗಳಲ್ಲಿ ಬಿದ್ದುಕೊಳ್ಳುತ್ತಾ ಇದ್ದರು. 38 ವರ್ಷ ಕಾಯಿಲೆಯಿಂದ ನೆರಳುತ್ತಿದ್ದ ಒಬ್ಬ ರೋಗಿ ಅಲ್ಲಿ ಮಲಗಿದ್ದನು. ಯೇಸು ಅವನನ್ನು ನೋಡಿ ದೀರ್ಘಕಾಲದಿಂದ ಅವನು ಹಾಗೆ ಬಿದ್ದುಕೊಂಡಿರುವುದನ್ನು ತಿಳಿದು, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಎಂದು ಕೇಳಿದರು. ಸ್ವಾಮಿ, ನೀರು ಉಕ್ಕಿದಾಗ ನನ್ನನ್ನು ಕೊಲೆಕೆಲಿಸಲು ಸಹಾಯಕರು ಇರುವುದಿಲ್ಲ. ನಾನು ಹೋಗುವುದರಷ್ಟರಲ್ಲಿ ಬೇರೆ ಯಾರಾದರೂ ಇಳಿದು ಬಿಡುತ್ತಾರೆ ಎಂದು ಉತ್ತರಿಸಿದ ಆ ರೋಗಿ. ಯೇಸು ಅವನಿಗೆ, ಎದ್ದು ನಿಲ್ಲು, ನಿನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆ ಎಂದರು. ಆ ಕ್ಷಣವೇ ಅವನು ಗುಣ ಹೊಂದಿ ತನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆಯತೊಡಗಿದನು. ಅದು ಸಬ್ಬತ್ ದಿನವಾಗಿತ್ತು. ಆದುದರಿಂದ ಯಹೂದ್ಯ ಅಧಿಕಾರಿಗಳು ಗುಣ ಹೊಂದಿದ ಮನುಷ್ಯನಿಗೆ, ಇಂದು ಸಬ್ಬತ್ ದಿನ, ನೀನು ಹಾಸಿಗೆಯನ್ನು ಎತ್ತಿಕೊಂಡು ನಡೆಯುವುದು ನಿಷೇಧ ಎಂದು ಹೇಳಿದ್ದರು. ಅದಕ್ಕೆ ಅವನು, ನನ್ನನ್ನು ಗುಣಪಡಿಸಿದವರೇ, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂದು ಹೇಳಿದ್ದರು ಎಂದು ಉತ್ತರ ಕೊಟ್ಟನು. ಅಧಿಕಾರಿಗಳು ಅದನ್ನು ಎತ್ತಿಕೊಂಡು ನಡೆ ಎಂದು ನಿನಗೆ ಯಾರು ಹೇಳಿದ್ದರು ಎಂದು ಪ್ರಶ್ನಿಸಿದರು. ತನ್ನನ್ನು ಗುಣಪಡಿಸಿದವರು ಯಾರೆಂದು ಅವನಿಗೆ ತಿಳಿದಿರಲಿಲ್ಲ. ಆಳದ ಜನಸಂದಾನಿಯ ನಿಮಿತ್ತ ಯೇಸು ಆಗಲೇ ಮರೆಯಾಗಿ ಬಿಟ್ಟರು. ಅನಂತರ ದೇವಾಲಯದಲ್ಲಿ ಯೇಸು ಆ ಮನುಷ್ಯನನ್ನು ಕಂಡು, ನೋಡು, ನೀನು ಗುಣ ಹೊಂದಿರುವೆ, ಇನ್ನು ಮೇಲೆ ಪಾಪ ಮಾಡುವುದನ್ನು ಬಿಟ್ಟು ಬಿಡು, ಇಲ್ಲದಿದ್ದರೆ ನಿನ್ನ ಗತಿ ಇನ್ನೆಷ್ಟು ಚಿಂತಾಜನಕವಾಯಿತು ಎಂದರು. ಆ ಮನುಷ್ಯ ಅಲ್ಲಿಂದ ಯಹೂದ್ಯರ ಬಳಿ ಹೋಗಿ, ನನ್ನನ್ನು ಗುಣಪಡಿಸಿದವನು ಯೇಸುವೆ ಎಂದು ತಿಳಿಸಿದ್ದನು. ಯೇಸು ಇದನ್ನು ಸಬ್ಬತ್ ದಿನದಲ್ಲಿ ಮಾಡದರಿಂದ ಯಹೂದ್ಯರು ಅವರಿಗೆ ತೊಂದರೆ ಕೊಡಲು ತೊಡಗಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ದಯವಿಟ್ಟು ಆ ಎಕ್ಕೋ ತೆಗಿರಿ, ಸ್ವಲ್ಪ ಮೈಕ್ ಎಕ್ಕೋ ತೆಗಿರಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಗುರುಗಳೇ, ಕನ್ಯಾಸ್ತ್ರೀಯವರೇ, ಹಾಗೂ ಇವತ್ತು ವಿಶೇಷವಾಗಿ ಮೊದಲನೇ ಮಂಗಳವಾರ ದಿವಸ ಬಂದಂಥ ನಮ್ಮ
ಸಂತಂತೋನಿಯವರ ಭಕ್ತಾದಿಗಳೇ, ನಾನು ಕೂಡ ಮೊದಲನೇ ಸಲ ಈ ಮೊದಲನೇ ಮಂಗಳವಾರ ದಿವಸ ಬರುವುದು ನಾನು ಕೂಡ ಮಂಗಳವಾರ ದಿವಸ ಮೊದಲನೇ ಸಲ ಇಲ್ಲಿ ಬರುವುದು. ಹಬ್ಬಕ್ಕೆ ಭಾಳ ಸಲ ಬಂದಿದ್ದೇನೆ ಮತ್ತು ಇಷ್ಟೆಲ್ಲ ಜನರು ಇಲ್ಲಿ ನೀವು ಕೂಡುತ್ತೀರಿ ಮತ್ತು ವಿಶೇಷವಾಗಿ ಸಂತಂತೋನಿಯರ ಭಕ್ತಿಯುತ ಕಾರ್ಯಗಳಲ್ಲಿ ಭಾಗವಹಿಸಿಕೊಂಡು ಭಾಳ ಸಂತೋಷ. ನಾನು ಫಾದರ್ಗೆ ಹೇಳಿದ್ದೇನೆ, ಇನ್ನೂ ಹೆಚ್ಚು ಜನರು ಬಹುಶಃ ಬರುವರಿದ್ದಾರೆ ಮತ್ತು ಜನ ಸಮೂಹ ಹೆಚ್ಚಾಗಿದ್ದರೆ ಮತ್ತೊಂದು ಪೂಜೆ ಕೂಡ ಇಡಬಹುದು ಅಂದ್ಕೊಂಡು ನಾನು ಹೇಳಿದ್ದೇನೆ. ನಾವು ತಪಸ್ಸು ಕಾಲದಲ್ಲಿ ಸಂತಂತೋನಿಯವರ ದಿವಸವನ್ನು ಆಚರಿಸ್ತಾ ಇದ್ದೇವೆ. ತಪಸ್ಸು ಕಾಲು ಭಾಳ ಸಲ ನಮಗೆ ಒಂದು ಉಪವಾಸ ಮಾಡುವುದು ಅಥವಾ ತಪಸ್ಸು ಮಾಡುವಂಥ ಕಾಲ ಅಂದ್ಕೊಂಡು ಭಾಳ ಬೇಸರದಲ್ಲಿ ನಾವು ಕಳೆದಂಥ ಕಾಲು ಕೂಡ ಆಗ್ತದೆ. ಈಸ್ಟರ್ ಬಂದಿದಾಗ, ಪಾಸ್ಕ ಹಬ್ಬ ಬಂದಿದಾಗ ಆವಾಗ ಸಂತೋಷ. ಆದರೆ ಈಗ ನಮಗೆ ಉಪವಾಸ, ನಮ್ಮ ಎಲ್ಲ ಮುಖ ಬಾಡಿ ಸೊಪ್ಪಾಗಿದಂತೆ ಆಗ್ತದೆ. ಆದರೆ ನಮ್ಮ ಕ್ರೈಸ್ತ ಪರಂಪರೆ ಪ್ರಕಾರ ನಾವು ತಪಸ್ಸು ಕಾಲದಲ್ಲಿ ಮತ್ತು ವಿಶೇಷವಾಗಿ ಈ ಯೇಸು ಕ್ರಿಸ್ತರ ಶಿಲುಬೆಯ ಹಾದಿಯನ್ನು ನಾವು ಆಚರಿಸುವ ಕಾಲದಲ್ಲಿ ಎರಡು ವಿಷಯಗಳನ್ನು ಅತಿ ಮುಖ್ಯ ಅಂದ್ಕೊಂಡು ನಾವು ಹೇಳಬಹುದು ನಮ್ಮ ಕ್ರೈಸ್ತ ಪರಂಪರೆಯಲ್ಲಿ. ಒಂದು ನೀರು, ಎರಡು ರಕ್ತ, ವಾಟರ್ ಆ್ಯಂಡ್ ಬ್ಲಡ್. ನೀರು ಮತ್ತು ಯೇಸು ಕ್ರಿಸ್ತರ ರಕ್ತ. ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ತೂಗಾಡ್ತಿದ್ದುವಾಗ ಅವರಿದ್ದಾರೋ ಸತ್ತಿದ್ದಾರೋ ಅಂದ್ಕೊಂಡು ನೋಡಲಿಕ್ಕೆ ಒಬ್ಬ ಶಿಪಾಯಿ ಅಲ್ಲಿ ಹೋಗಿ ಅವರ ಹೃದಯವನ್ನು ತಿವಿಯುತ್ತಾರೆ. ಆ ತಿವಿಯಿಂದ ತಿವಿಯುತ್ತಾರೆ. ಮತ್ತು ಆವಾಗ ನಮ್ಮ ಬೈಬಲ್ ಪುಸ್ತಕ ನಮಗೆ ತಿಳಿಸ್ತದೆ, ಅಲ್ಲಿಂದ ಅವ್ರ ಹೃದಯದಿಂದ ಆ ನೀರು ಒಂದು ಕಡೆ ಹಾಗೂ ರಕ್ತ ಒಂದು ಕಡೆ ಬರೆದು ಜನರು ನೋಡಿದಾರಷ್ಟೇ ಅಲ್ಲದೆ ಇದು ವಿಚಿತ್ರ ಅಂದ್ಕೊಂಡು ಹೇಳಿದ್ದಾರೆ. ಅದಕ್ಕಾಗಿ ಧರ್ಮಸಭೆ ಈ ಎರಡೂ ಗುರುತಿಗೆ ಒಂದು ರೀತಿಯಲ್ಲಿ ಒಂದು ವಿಶೇಷ ಅರ್ಥವನ್ನು ಹಚ್ಚುತ್ತದೆ. ಮೊಟ್ಟ ಮೊದಲಾಗಿ ನೀರು ನಮಗೆ ಅತಿ ಅಗತ್ಯವಾದದ್ದು. ನೀರಿಲ್ಲದ್ರೆ ನಾವು ಬಾಳಲಿಕ್ಕೆ ಆಗೋದಿಲ್ಲ. ನೀರಿಲ್ಲದಿದ್ದರೆ ನಮ್ಮ ಕೊಳೆಗಳು, ನಮ್ಮ ಬಾವಿಗಳು ಸತ್ತು ಹೋಗ್ತವೆ. ಅದು ಒಂದು ರೀತಿಯಲ್ಲಿ ಉಪಯೋಗ ಆಗೋದಿಲ್ಲ. ನೀರಿಲ್ಲದಿದ್ದರೆ ನಮ್ಮ ಬೆಳೆ, ನಮ್ಮ ಹೂಗಳು, ಹಣ್ಣು ಹಂಪಲುಗಳು ನಮಗೆ ಸಿಗೋದಿಲ್ಲ. ನೀರಿಲ್ಲದಿದ್ದರೆ ನಮಗೆ ವಾತಾವರಣವೇ ಬೇರೆನೇ ಆಗ್ತದೆ. ಅದಕ್ಕಾಗಿ ನೀರು ಅತ್ಯಗತ್ಯವಾಗಿದೆ. ಕುಡಿಲಿಕ್ಕಂತೂ ಬೇಕೇ ಬೇಕು. ಈಗೀಗ ನಾನು ನಮ್ಮ ತೆರೆಸಪುರ ಊರಿಗೆ ಹೋಗಿದ್ದೆ ಮತ್ತು ಫಾದರ್ ಹೇಳ್ತಿದ್ರು, ಬಿಷಪ್ರೆ ಈ ವರ್ಷ ನೀರು ಈಗಲೇ ನಮಗೆ ನೀರಿಲ್ಲ, ಇನ್ನೂ ಒಂದು 2 ತಿಂಗಳಲ್ಲಿ ನಮ್ಮ ಪರಿಸ್ಥಿತಿ ಏನೋ ನಮ್ಗೆ ಗೊತ್ತಿಲ್ಲ. ಎಲ್ಲ ಕೊಳವೆ ಬಾವಿಗಳು, ಆಲ್ ಬೋರ್ವೆಲ್ಸ್ ಎಲ್ಲ ಬಾವಿಗಳು ಒಣಗಿ ಹೋಗಿದ್ದಾವು ಮತ್ತು ನಾವು ಬಾವಿ ಅನ್ನೋತ್ತಿದ್ರು ಕೂಡ ನೀರು ಬರುವುದಿಲ್ಲ ಅಂದ್ಕೊಂಡು ಹೇಳ್ತಾರೆ. ಆ ನೀರು ನಮಗೆಲ್ಲರಿಗೂ ಬೇಕು. ಹೇಗೆ ನಮ್ಮ ನೈಸರ್ಗಿಕ ಜೀವನಕ್ಕೆ ನಮಗೆ ನೀರು ಅತ್ಯಗತ್ಯ, ಹಾಗೂ ನಮ್ಮ ಧಾರ್ಮಿಕ ಜೀವನಕ್ಕೆ ನೀರು ಒಂದು ವಿಶೇಷ ಒಂದು ಅರ್ಥವನ್ನು ಕೊಡುತ್ತದೆ. ಇವತ್ತಿನ 2 ವಾಚನಗಳು ನೀರಿನ ಬಗ್ಗೆ ಇದ್ದದ್ದು ನನಗೆ ವಿಶೇಷ ಕಾಣ್ತದೆ. ಮೊದಲನೇ ವಾಚನದಲ್ಲಿ ನಾವು ನೋಡ್ತೇವೆ, ನಮ್ಮ ಎಸೆಕಿಯಲ್ ಪ್ರವಾದಿಯ ಪುಸ್ತಕದಲ್ಲಿ ಎಸೆಕಿಯಲ್ ಅವರು ಅವನಿಗೆ ಇರುವಂಥ, ಅವನು ನೋಡುವಂಥ ಒಂದು ಕಣ್ಣಲ್ಲಿ ಅಲ್ಲ ತಮ್ಮ ಮನಸ್ಸಿನಲ್ಲಿ ನೋಡುವಂಥ ಒಂದು ದೃಶ್ಯವನ್ನು ಅವರು ವಿವರಿಸ್ತಾರೆ. ಅದೇನೆಂದರೆ, ಆ ದೇಗುಲದ, ಆ ದೇವಾಲಯದ ಬಾಗಿಲಿನ ಹೊಸ್ತಿಲಿನಿಂದ ಬರುವಂಥ ನೀರು ಅದು ಮುಂದೆ ಮುಂದೆ ಹೋಗಿ ಭಾಳಷ್ಟು ಜನರಿಗೆ ಸಂತೋಷ ಕೊಡುತ್ತದೆ ಅಂದ್ಕೊಂಡು ನೀರಿನ ಬಗ್ಗೆ ಅವರು ವಿವರಿಸ್ತಾರೆ.
ಅದೇ ರೀತಿಯಲ್ಲಿ ಶುಭ ಸಂದೇಶದಲ್ಲಿ ಯೋಹಾನರು ಬರೆದಂಥ ಶುಭ ಸಂದೇಶದಲ್ಲಿ ಇವತ್ತು ಒಂದು ನೀರಿನ ಬಗ್ಗೆ ಒಂದು ಅದ್ಭುತವನ್ನು ಯೇಸು ಕ್ರಿಸ್ತರು ಮಾಡಿ ತೋರಿಸ್ತಾರೆ. ಅದೇನೆಂದರೆ ಅಲ್ಲಿ ಬೆತ್ಸೈದ ಎಂಬ ಒಂದು ಕೊಳವೆ ಇತ್ತು ಮತ್ತು ನೀರಿತ್ತು. ಮತ್ತು ಮೊದಲನೇ ಸಲ ನೀರು ಸ್ವಲ್ಪ ಅಲುಗಾಡುವಾಗ ಯಾರು ಅಲ್ಲಿ ಹೋಗಿ ತಮ್ಮ ಕಾಲಿಡ್ತಾರೆ, ತಮ್ಮ ಕೈ ಹಾಕ್ತಾರೆ, ಗುಣಪಡಿಸ್ತೀರಿ ಅಂದ್ಕೊಂಡು ಭಾವಿಸ್ತಿದ್ದರು. ಅದಕ್ಕಾಗಿ ಇಡೀ ದಿವಸ ಜನರು, ವಿಶೇಷವಾಗಿ ಅಸ್ವಸ್ಥಿದ್ದವರು, ರೋಗಿಗಳು, ಕುಂಟರು, ಕಣ್ಣು ಕಾಣದವರು ಅಲ್ಲಿ ನಿಂತ್ಕೊಂಡು ಇದ್ದಿತ್ತು. ಮತ್ತು ನೀರು ಅದು ಅಲುಗಾಡಲಿಕ್ಕೆ ಶುರು ಆಗಿದಾಗ ಅವರು ಒಮ್ಮೆಲೆ ಓಡಿ ಹೋಗಿ ಅದರಲ್ಲಿ ಹಾಕಿ ಬಹುಶಃ ಗುಣಪಡಿಸಾಗ್ತಿತ್ತು. ಆದರೆ ಇವತ್ತಿನ ವಿಷಯ ಯೇಸು ಕ್ರಿಸ್ತರಲ್ಲಿ ಇದ್ದಂಥ ಒಬ್ಬ ಮನುಷ್ಯನಿಗೆ, ಒಂದು ಕುಂಟ ಮನುಷ್ಯನಿಗೆ ಅಲ್ಲಿ ನೋಡ್ತಾರೆ. ಮತ್ತು ಬಹಳ ವರ್ಷ, ಎಷ್ಟು 38 ವರ್ಷದಿಂದ ಅವನು ಅಲ್ಲಿದ್ದಾನೆ, ಮತ್ತು ಅಲ್ಲಿ ವಾಸ್ತಾ ಇದ್ದಾನೆ. ಮತ್ತು ಪ್ರತಿ ಸಲ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ, ಪ್ರತಿ ದಿವಸ ಪ್ರಯತ್ನ ಮಾಡ್ತಾ ಇದ್ದಾನೆ. ಏನು, ಆ ನೀರು ಸ್ವಲ್ಪ ಅಲುಗಾಡಿದಾಗ ಓಡಿ ಹೋಗಲಿಕ್ಕೆ. ಆದರೆ ತನಗಿಂತ ಮುಂದೆ ಇತರರು ಹೋಗಿ ಆ ಅದ್ಭುತವನ್ನು ಪಡ್ಕೊಂಡು ಬರ್ತಾರೆ ಅಂದ್ಕೊಂಡು ಯೇಸು ಕ್ರಿಸ್ತರು ಅವನಿಗೆ ಹೇಳ್ತಾನೆ. ಆದರೆ ಯೇಸು ಕ್ರಿಸ್ತರು ಹೇಳ್ತಾರೆ, ಇನ್ನೂ ಇದರ ಅಗತ್ಯ ಇಲ್ಲ. ನಾನು ಜೀವದಾಯಕ ರೊಟ್ಟಿ, ಜೀವದಾಯಕ ನೀರು ಕೊಡುವಂಥ, ಪಾನ ಕೊಡುವಂಥ, ಐಶ್ವರ್ಯ ಕೊಡುವಂಥ ಅಂದ್ಕೊಂಡು ಹೇಳ್ಕೊಂಡು ಅವ್ರು ಹೇಳ್ತಾರೆ, ಎದ್ದೇಳು ಎದ್ದೇಳು ಮತ್ತು ನಡಿಲಿಕ್ಕೆ ಶುರು ಮಾಡು. ಅದ್ಭುತ. ಅವನು ನೋಡ್ತಾನೆ, ಅವನು ನೀರಿಗೆ ಹೋಗಬೇಕಂತಿಲ್ಲ, ಆದರೆ ನೀರಿನ ವಾತಾವರಣದಲ್ಲಿ, ಬೆತ್ಸೈದ ಎಂಬ ಆ ವಾತಾವರಣದಲ್ಲಿ ಈ ಅದ್ಭುತ ಕಾಣ್ತದೆ. ಆದರೆ ಅವನಿಗೆ ಸಮಸ್ಯೆ ಬರುವುದು ಆಮೇಲೆ. ಕೆಲವರಿಗೆ ಸಮಸ್ಯೆ ಬರುವುದು ಕೆಟ್ಟ ಮಾಡಿದಾಗ, ಆದರೆ ಇನ್ನೂ ಕೆಲವರಿಗೆ ಒಳ್ಳೆ ಮಾಡಿದಾಕೆ ಹೆಚ್ಚು ಸಮಸ್ಯೆಗಳು ಕೂಡ ಬರ್ತವೆ. ಈ ಸಮಸ್ಯೆನ ಅವನು ತನ್ನ ಚಾಪೆ ಅವನು ತಗೊಂಡು ಹೋಗ್ತಾ ಇದ್ದಾನೆ ಅಂದ್ಕೊಂಡು ಭಾನುವಾರ ದಿವಸ ಅಥವಾ ಅವರ ಸಬ್ಬತ್ತನ ದಿವಸ ಫರಿಸೇಯರು ಹೇಳ್ತಾರೆ, ನೋಡಿ ಎಂಥ ಪಾಪಿ, ಇವತ್ತು ನಾವು ಏನೂ ಕೆಲಸ ಮಾಡಬಾರ್ದಂಥ ಕೆಲಸದಲ್ಲಿ ಇವನು ಹೊತ್ಕೊಂಡು ಹೋಗ್ತಾ ಇದ್ದಾನೆ, ನಿನಗೆ ಹೇಳಿದ್ದು ಯಾರು, ಮಾಡಲಿಕ್ಕೆ ಹೇಳಿದ್ದು ಯಾರು ಅಂದ್ಕೊಂಡು. ನೋಡ್ರಿ, ಯಾರು ಅಲ್ಲಿ ಬಂದರೆ ಇಷ್ಟು ತನಕ ನೀನು ತುಂಟನಾಗಿದ್ದಿ, ಈಗ ನನ್ನ ಒಳ್ಳೆಯದಾಗಿದೆ ಅಂದ್ಕೊಂಡು ಅವನಿಗೆ ಹೊಗಳಿಸುವುದು, ಅವನಿಗೆ ಈ ಅದ್ಭುತ ಮಾಡಿದವರಿಗೆ ಹರಿಸುವುದರಿಂದ ಅವರಿಗೆ ಒಂದು ರೀತಿಯಲ್ಲಿ ಶಾಪ ಕೊಡ್ತಾ ಇದ್ದಾರೆ. ಆದರೆ ಅವನು ಹೆದರುವುದಿಲ್ಲ. ಅವನು ಹೇಳ್ತಾನೆ, ಮೊದಲನೇ ಸಲ ಅವನು ಹೇಳ್ತಾನೆ ನನಗೆ ಗೊತ್ತಿಲ್ಲ, ಆದರೆ ಆಮೇಲೆ ಅವನು ಹೇಳ್ತಾನೆ, ನನಗೆ ಗುಣಪಡಿಸಿದವರು ಯೇಸು ಕ್ರಿಸ್ತರು, ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತರ ಹೆಸರಿನಲ್ಲಿ, ಅವರ ರಕ್ತದಲ್ಲಿ ನಾನು ಹೆಮ್ಮೆ ಪಡುತ್ತೇನೆ ಅಂದ್ಕೊಂಡು ಅವನು ಹೇಳ್ತಾನೆ. ಅವನು ಬಂದಿದ್ದ ಧೈರ್ಯ ಆದರೆ ಎಲ್ಲಿಂದ? ಅವನು ಧೈರ್ಯ ಯೇಸು ಕ್ರಿಸ್ತರಿಂದ. ಅಷ್ಟೇ ಅಲ್ಲದೆ ಯೇಸು ಕ್ರಿಸ್ತರು ಅವ್ರಿಗೆ ಹೇಳ್ತಾರೆ, ನೀನು ಶಾರೀರಿಕವಾಗಿ ಗುಣ ಆಗಿದ್ದಿ, ಆದರೆ ಆಧ್ಯಾತ್ಮಿಕವಾಗಿ ನೀನು ಗುಣ ಆಗಬೇಕು. ಇನ್ನು ಮುಂದೆ ನೋಡು, ನೀನು ಗುಣ ಹೊಂದಿರುವಿ, ಇನ್ನು ಮೇಲೆ ಪಾಪ ಮಾಡುವುದನ್ನು ಬಿಟ್ಟು ಬಿಡು, ಇಲ್ಲದಿದ್ದರೆ ನಿನ್ನ ಗತಿ ಇನ್ನಷ್ಟು ಚಿಂತಾಜನಕವಾಗಿದ್ದಿತು ಅಂದ್ಕೊಂಡು ಹೇಳ್ತಾರೆ. ಇದರ ಅರ್ಥ ಏನು? ನಾವು ಭಾಳ ಸಲ ಇಂಥ ಪುಣ್ಯಕ್ಷೇತ್ರಕ್ಕೆ ಬರ್ತೀವಿ ಗುಣ ಪಡಬೇಕೆಂದ್ಕೊಂಡು ಅಥವಾ ನಾವು ವಾಸಿ ಆಗಬೇಕಂದ್ಕೊಂಡು, ಅಥವಾ ನಮಗೆ ಬಹುಶಃ ನಾವು ಮನಸ್ಸಿನಲ್ಲಿದ್ದಂಥ ನಮಗೆ ಸಿಗಬೇಕಂದ್ಕೊಂಡು, ಆ ಸಾಲ ತೀರಬೇಕು, ನನ್ನ ಮಗನಿಗೆ ಒಳ್ಳೆಯದಾಗಬೇಕು, ನನ್ನ ಮಗಳಿಗೆ ಒಂದು ನೆಂಟಸ್ತಿಕೆ ಬರಬೇಕು, ಭಾಳಷ್ಟಕ್ಕೆ ಬೀಳ್ತೇವೆ. ಬಹುಶಃ ಯೇಸು ಕ್ರಿಸ್ತರ ಈ ಬೆತ್ಸೈಡ ಊರಲ್ಲಿದ್ದಂಥ ಯೇಸು ಕ್ರಿಸ್ತರು ನಮಗೆ ಕೊಡುವರು, ಅದ್ರ ಬೇಸರಿಲ್ಲ. ಕೊಡದಿದ್ದರೂ ಕೂಡ ಅದಕ್ಕಿಂತ ಹೆಚ್ಚು ಅವರು ಕಾಯ್ಕೊಂಡಿದ್ದಾರೆ, ನಮಗೆ ಮತ್ತೊಂದು ಸಲ ಕೊಡಲಿಕ್ಕೆ ಅಥವಾ ಇನ್ನೊಂದು ಥರದ ಕೊಡಲಿಕ್ಕೆ ಅವ್ರು ಕಾಯ್ಕೊಂಡಿದ್ದಾರೆ. ಆದರೆ ಮುಖ್ಯವಾಗಿ ಇಲ್ಲಿ ಬರುವುದು ನಾವು ನಮ್ಮ ಶಾರೀರಿಕ ಗುಣ ಪಡಿಸ್ಕೊಳ್ಳಿಕ್ಕೆ ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕವಾಗಿ, ನಾನು ಪಾಪಿ, ನಾನು ನೋಯಿಸಿದ್ದೇನೆ, ನನ್ನ ಮನೆಯವರಿಗೆ ನಾನು ದ್ರೋಹ ಮಾಡಿದ್ದೇನೆ, ನಾನು ಸಾರ್ವಜನಿಕರಿಗೆ ಮೋಸ ಮಾಡಿದ್ದೇನೆ, ಲಂಚ ತಗೊಂಡಿದ್ದೇನೆ, ನನ್ನ ಮನಸ್ಸಿನಲ್ಲಿ ಕೆಟ್ಟ ಚಿಂತನೆಗಳು ಅಥವಾ ಆಶೆಗಳು ಇವೆ, ಮತ್ತು ಇದು ಗುಣಪಡಿಸ್ಲಿಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ. ಇದು ಗುಣ ಆಗುವುದಿಲ್ಲ. ಆದರೆ ಯೇಸು ಕ್ರಿಸ್ತ ನನಗೆ ಎಷ್ಟೋ ಗುಣ ಕೊಟ್ಟಿದ್ರು ಕೂಡ ಅದು ವಾಪಸ್ ಬರುವುದು ಅಂದ್ಕೊಂಡು ಇವತ್ತಿನ ವಾಕ್ಯ ನಮಗೆ ಹೇಳ್ತದೆ. ಎರಡನೇದಾಗಿ ನಾನು ಹೇಳಿದ್ದೇನೆ, ರಕ್ತದ ಸಂಕೇತ. ನಾವು ತಪಸ್ಸು ಕಾಲದಲ್ಲಿದ್ದೇವೆ. ತಪಸ್ಸು ಕಾಲದಲ್ಲಿ ನಮ್ಮ ಪ್ರಾರ್ಥನೆ ಮುಖಾಂತರ, ಉಪವಾಸ ಮುಖಾಂತರ, ದಾನ ಧರ್ಮದ ಮುಖಾಂತರ
ನಾವು ಮಾಡುವಂಥ ಪ್ರಾಶ್ಚಿತ್ಯ ಮುಖಾಂತರ ಯೇಸು ಕ್ರಿಸ್ತರ ರಕ್ತದಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ. ಯಾಕಂದರೆ ನಮ್ಮ ಒಂದೇ ಒಂದು ಪ್ರಾರ್ಥನೆ, ಶಿಲುಬೆಯ ಮೇಲೆ ಇದ್ದಂಥ ಯೇಸು ಕ್ರಿಸ್ತರ ಪ್ರಾರ್ಥನೆ, ನಿಮ್ಮ ರಕ್ತದಿಂದ ನನ್ನ ಪಾಪಗಳನ್ನು ತೊಳೆಯಿರಿ. ಪ್ಲೀಸ್ ವಾಶ್ ಮೈ ಸಿನ್ಸ್ ವಿತ್ ಯೋರ್ ಬ್ಲಡ್, ವಿತ್ ಯೋರ್ ಸೀಕ್ರೆಡ್ ಬ್ಲಡ್. ನಿಮ್ಮ ರಕ್ತದಿಂದ ನನ್ನ ಪಾಪಗಳನ್ನು ಕ್ಷಮಿಸಿರಿ. ಯಾಕೆ ಈ ಗುಣಪಡಿಸೋ ಕೆಲಸ ಹೊರಗಿನ ಕೆಲಸ ಅಲ್ಲ, ಇದು ಅಂತರಂಗದ ಕೆಲಸ, ದೇವರಷ್ಟೇ ಮಾಡ್ಬೋದು. ಅದಕ್ಕೆ ಯೇಸು ಕ್ರಿಸ್ತರ ರಕ್ತ, ಪವಿತ್ರ ರಕ್ತ, ಆ ರಕ್ತವನ್ನು ನಮಗೆ ತೊಳೆದು ಒಂದು ರೀತಿಯಲ್ಲಿ ಯೇಸು ಕ್ರಿಸ್ತರಿಗೆ ಯೋಗ್ಯ ಮಾಡುವಂಥ ರಕ್ತವನ್ನು ನಾವು ತಪಸ್ಸು ಕಾಲದಲ್ಲಿ ನಾವು ಧ್ಯಾನ ಮಾಡುವುದು, ನಾವು ಉಪವಾಸ ಮಾಡುವುದು, ಶಿಲುಬೆಯ ಹಾದಿ ಮಾಡುವುದು ಇದರ ಅರ್ಥವಾಗಿದೆ. ರಕ್ತ. ನಮ್ಮ ಸಿಸ್ಟರ್ ರಾಣಿ ಮರಿಯವರು ನಮ್ಮ ಇಂಡೋರ್ ಪಟ್ಟಣದಲ್ಲಿ ಅವರಿಗೆ ಸುಮಾರು 25 ವರ್ಷ ಹಿಂದೆ ಸಿಸ್ಟರ್ ಆಗಿ ಕೆಲಸ ಮಾಡಿಕೊಂಡು ಅಲ್ಲಿರುವಂಥ ಭಾಳಷ್ಟು ಜನರಿಗೆ ಅಭಿವೃದ್ಧಿ ಮಾಡಿದಂಥದ್ದು. ಆದರೆ ನಾನು ಹೇಳಿದ ಹಾಗೆ ಒಳ್ಳೆಯ ಕೆಲಸ ಮಾಡುವಾಗ ನಮಗೆ ಹೆಚ್ಚು ಮಂದಿ ಬಹುಶಃ ಶತ್ರುಗಳು ಇರ್ತಾರೆ. ಅವರಿಗೂ ಕೂಡ ಶತ್ರುಗಳಿದ್ದರು. ಮತ್ತು ಆ ಶತ್ರುಗಳು ನಮಗೆ ನಾಶಪಡಿಸ್ಬೇಕಂದ್ಕೊಂಡು ಬಸ್ನಲ್ಲಿ ಹೋಗುವಾಗ ಯಾರಿಗೂ ಒಬ್ಬರಿಗೆ ಸುಪಾರಿ ಕೊಟ್ಕೊಂಡು ಅವರಿಗೆ ಕೊಂದು ಹಾಕಲಿಕ್ಕೆ ಅವರಿಗೆ ಅಲ್ಲಿ ತಮ್ಮ ಚಾಕುದಿಂದ ತಮ್ಮ ತಿವಿದು ಅವರಿಗೆ 18 ಸಲ ಅವ್ರು ಗಾಯಪಡಿಸ್ಕೊಂಡು ಅವರಿಗೆ ಸಾಯಿಸ್ತಾರೆ. ಅವರ ಶವ ಸಂಸ್ಕಾರ ಮಾಡುವಾಗ ತಾಯಂದಿರು ಭಾಳ ದೂರದಿದ್ದಂತೆ ಮತ್ತು ಯಾರು ಕೇಳಿದ್ರಂತೆ, ನಿಮ್ಮ ಮಗಳನ್ನ ನಾವು ಶವ ಸಂಸ್ಕಾರ ಮಾಡ್ತಾ ಇದ್ದೇವೆ, ನಿಮಗೆ ಅವರಿಂದ ಏನಾದರೂ ವಸ್ತು ಬೇಕು, ಅವ್ರಿಗೆ ಇದು ಮಾಡಿದ್ದು ಅವರ ಮಾಡೋದು ಅಥವಾ ಅವರಿಗೆ ಏನಾದರೂ ಬೇಕಮ್ಮ. ಆ ಅಮ್ಮ ಹೇಳಿದ್ರಂತೆ, ನನಗೆ ಏನೂ ಬೇಡ, ಒಂದು ಹನಿ ಅವಳ ರಕ್ತ ಅಷ್ಟೇ ಕೊಟ್ಟರೆ ಸಾಕು, ಒಂದು ಹನಿ ಅಷ್ಟೇ, ಒಂದು ಅವಳ ರಕ್ತ, ಡ್ರಾಪ್ ಆಫ್ ಬ್ಲಡ್ ಫ್ರಮ್ ಹರ್ ಇಸ್ ಇನಫ್. ಯಾಕೆ ರಕ್ತ ಅಂದರೆ ಜೀವ. ರಕ್ತ ಅಂದರೆ ಬೈಬಲ್ ಪುಸ್ತಕದಲ್ಲಿ ಜೀವ. ಅದಕ್ಕಾಗಿ ಆ ಜೀವ ಕೊಡುವಂಥದ್ದು ಮತ್ತು ನನ್ನ ಆಧ್ಯಾತ್ಮಿಕ ಜೀವನಕ್ಕೆ ಜೀವ ಕೊಡುವಂಥ ರಕ್ತ ನಾವು ಕೇಳ್ತಾ ಇದ್ದೀವಿ. ಇವತ್ತಿನ ದಿವಸ ಸಂತ ಅಂತೋನಿಯವರ ದಿವಸವನ್ನು ಆಚರಿಸುವಾಗ ಈಗೀಗ ನಾವು ನಮ್ಮ ಫಾದರ್ ಕ್ರಿಸ್ಟೋಫರ್ ವೈಟ್ ಎಷ್ಟು ಪ್ರೀತಿಯಿಂದ ಅಕ್ಕರೆಯಿಂದ ಮತ್ತು ಭಾಳಷ್ಟು ಜನರ ಹತ್ರ ಹಣ ಬೇಡಿಕೊಂಡು ಅವರು ಈ ಸಂತ ಅಂತೋನಿಯವರ ಪವಾಡ ಪುರುಷ ಸಂತ ಅಂತೋನಿಯವರ ಪ್ರತಿಮೆಗಳನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಶಿಲುಬೆ ಯಾತ್ರೆ ಮಾಡಲಿಕ್ಕೆ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ತಪಸ್ಸು ಕಾಲದಲ್ಲಿ ಬರುವಂಥ ಯಾತ್ರಿಕೆಗಳು, ಇತರ ಹೊತ್ತಿಗೆ ಕೂಡ ಬರುವಂಥ ಯಾತ್ರಿಗಳು ಯೇಸು ಕ್ರಿಸ್ತರ ರಕ್ತದ ಬಗ್ಗೆ ನಾವು ಯೋಚನೆ ಮಾಡಬೇಕು. ಸಂತ ಅಂತೋನಿಯವರು ಪದೇ ಪದೇ ಅದೇ ಅವರು ಇತ್ತಿತ್ತು. ಯಾಕಂದರೆ ಯೇಸು ಕ್ರಿಸ್ತ ನಮಗೆ ಕೊಟ್ಟಂತಹ ಜೀವ ನನ್ನ ಶರೀರದಲ್ಲಿ, ನನ್ನ ಹಣದಲ್ಲಿ, ನನ್ನ ಅಂತಸ್ತಿಕೆಯಲ್ಲಿ ಇಲ್ಲ. ಆದರೆ ಅವರು ಕೊಡುವಂಥ ವರ ನನ್ನ ಜೀವಕ್ಕೆ ಜೀವ ಕೊಡುವಂಥ ರಕ್ತವಾಗಿದೆ ಅಂದ್ಕೊಂಡು ಅವರು ಪ್ರಸರಿಸಿದರು. ಮತ್ತು ಅದು ಕೂಡ ನಾನು ನೀರಿನ ಬಗ್ಗೆ ಹೇಳಿದ್ದೇನೆ. ಅದರಲ್ಲಿ ಒಂದು ಪವಾಡ ಆ ನೀರಿನ ಹತ್ತಿರ ಆಗಿದ್ದನ್ನು ನಾವು ಕಾಣ್ತೇವೆ. ಅದೇನೆಂದರೆ ಸಂತ ಅಂತೋನಿ ಅವರು ನಿಮ್ಗೆ ಗೊತ್ತಿದೆ, ಯಾವಾಗ ಅವರು ಜನರಿಗೆ ಬೋಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಯಾರೂ ಕೇಳಲಿಕ್ಕೆ ಮನಸ್ಸಿರಲಿಲ್ಲ, ಯಾರಿಗೂ ಅವ್ರಿಗೆ ಇದಿಲ್ಲ. ಹೋಗ್ರಿ ನಾವು ಎಷ್ಟೋ ಕೇಳಿದ್ದೇವೆ, ಮತ್ತು ಎಷ್ಟು ಕೇಳಬೇಕು, ಹೋಗ್ರಿ. ಅವ್ರು ಹೋದರು, ಎಲ್ಲಿ ನೀರಿನ ಕಡೆ ಹೋದರು. ಮತ್ತು ಅಲ್ಲಿ ಅವರು ಪ್ರಸಾರ ಮಾಡುವಾಗ ಆ ಬಾವಿಯಲ್ಲಿ ಅಥವಾ ಆ ನೀರಿನಲ್ಲಿದ್ದಂಥ ಆ ಮೀನು ಮೇರೆ ಬಂದ್ಕೊಂಡು ಕೇಳ್ತದೆ. ಅದರ ಅರ್ಥ ಏನು? ನಾವು ಕೂಡ ನೀರಿನಿಂದ ಬಂದವರು, ರಕ್ತದಿಂದ ನಾವು ಬಿಡುಗಡೆ ಆಗಿದವರು. ಆದರೆ ಬಹುಶಃ ಈ ಮೀನು ನಮಗೆ ಕಲಿಸ್ಕೊಡ್ತದೆ. ನೀವು ಕೇಳುವುದಿಲ್ಲ, ಆದರೆ ಬೇರೆಯವರು ಕೇಳೋರು ಬರ್ತಾ ಇದ್ದಾರೆ. ನೀವು ಬಹುಶಃ ನಿರಾಕರಿಸಿದರೆ ಬೇರೆ ಜನರು ಬರೋರು ಇದ್ದಾರೆ. ಮತ್ತು ನಮ್ಮ ಕ್ರೈಸ್ತದ ಚರಿತ್ರೆ ಹಾಗೆ ಆಗಿದೆ. ಯಾವಾಗ ನಾವು ಬಿಟ್ಕೊಡ್ತೇವೆ, ಇತರರು ಬಂದ್ಕೊಂಡು ನಮ್ಮ ಸ್ಥಳವನ್ನು ತಗೊಳ್ತಾರೆ. ಅದಕ್ಕಾಗಿ ಇತರರಿಗೆ ನಮಗೂ ದೇವರ ದಯೆಯಿಂದ ಆ ನೀರಿನ ಮುಖಾಂತರ ಯೇಸು ಕ್ರಿಸ್ತರ ಹೊಸ ಜೀವ ಮತ್ತು ಆ ರಕ್ತದ ಮುಖಾಂತರ ಯೇಸು ಕ್ರಿಸ್ತರ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಬಿಡುಗಡೆಯನ್ನು ನಾವು ಅನುಭವಿಸಲಿಕ್ಕೆ ಪ್ರಯತ್ನಿಸಬೇಕು. ನಿಮಗೆಲ್ಲರಿಗೂ ಇವತ್ತಿನ ದಿವಸದ ಈ ಭಕ್ತಿಯುತ ಕಾರ್ಯದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮನಸ್ಸಿನಲ್ಲಿ ಇದ್ದಂಥ ಜನರಿಗೆ ಪ್ರಾರ್ಥಿಸಬೇಕೆಂದ್ಕೊಂಡು ಇದ್ದಂಥ
ಹೆಸರು ಅಥವಾ ವ್ಯಕ್ತಿಗಳ ಮೇಲೆ ದೇವರ ಆಶೀರ್ವಾದ ಇರಲಿ ಅಂದ್ಕೊಂಡು ನಾನು ವಿಶೇಷವಾಗಿ ಬೇಡಿಕೊಳ್ಳುತ್ತೇನೆ. ನೀಡು ಪಿತನೇ ಸರ್ವ ಸೃಷ್ಟಿಯ ಪಾಲಕನೇ, ಇದು ಅರ್ಪಿಪೆ ಯೇಸುವನೇ, ಇದು ಅರ್ಪಿಪೆ ಯೇಸುವನೇ. ಕರ ನೀಡು ಪಿತನೇ ಸರ್ವ ಸೃಷ್ಟಿಯ ಪಾಲಕನೇ, ಇದು ಅರ್ಪಿಪೆ ಯೇಸುವನೇ, ಇದು ಅರ್ಪಿಪೆ ಯೇಸುವನೇ. ನಿನ್ನ ಪ್ರಿಯ ಪುತ್ರನೇ ಈ ನನ್ನ ಕಾಣಿಕೆ, ನಿನ್ನ ಪ್ರಿಯ ಪುತ್ರನೇ ಈ ನನ್ನ ಕಾಣಿಕೆ, ಇದರೊಡೆಯನ್ನ ಜೀವಿತವೆನ್ನ, ಇದರೊಡೆಯನ್ನ ಜೀವಿತವೆನ್ನ ಅರ್ಪಿತೆ ಸ್ವೀಕರಿಸೋ, ಅರ್ಪಿತೆ ಸ್ವೀಕರಿಸೋ. ಕರ ನೀಡು ಪಿತನೇ ಸರ್ವ ಸೃಷ್ಟಿಯ ಪಾಲಕನೇ, ಇದು ಅರ್ಪಿಪೆ ಯೇಸುವನೇ, ಇದು ಅರ್ಪಿಪೆ ಯೇಸುವನೇ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಪ್ರಯೋಜನಕ್ಕಾಗಿ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನೀವೇ ನಮಗಿತ್ತ ಈ ಕೊಡುಗೆಗಳನ್ನು ನಾವು ನಿಮಗೆ ಅರ್ಪಿಸುತ್ತೇವೆ. ಸೃಷ್ಟಿಕರ್ತರಾದ ನೀವು ನಿಮ್ಮ ಈ ನೈಶ್ವರ್ಯ ಜೀವನದಲ್ಲಿ ನಮಗೆ ತೋರುವ ಪರಾಮರಿಕೆಯನ್ನು ಇವು ದೃಢಪಡಿಸಲಿ. ಅಂತೆ ಅಮರತ್ವವನ್ನು ನಮಗೆ ತಂದುಕೊಡುವ ಉಪಶಮನವನ್ನು ಇವು ನಮ್ಮಲ್ಲಿ ಕಾರ್ಯಗೊಳಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲೆ ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತಿಯ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು
ನಿಜವಾಗಿಯೂ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಸ್ವಭರಿತ ತ್ಯಾಗವು ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಂತೆಯೂ ನಮ್ಮ ಪಾಪಮಯ ಅಹಂಕಾರವನ್ನು ಗಮನಿಸುವಂತೆಯೂ ಬಡಬಗ್ಗರ ಪೋಷಣೆಗೆ ಉಪಯುಕ್ತವಾಗುವಂತೆಯೂ ನೀವು ಇಚ್ಛಿಸಿದಿರಿ. ಹೀಗೆ ನಿಮ್ಮ ಕರುಣೆಯನ್ನು ನಾವು ಅನುಕರಿಸುವಂತೆ ನೆರವು ಕೊಡಿರಿ. ಆದುದರಿಂದ ಅಸಂಖ್ಯಾತ ದೂತರೊಂದಿಗೂ ನಿಮ್ಮನ್ನು ಮಹಿಮೆಪಡಿಸುತ್ತಾ ಏಕಕಂಠದಿಂದ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ, ಪ್ರಭುವಿನ ನಾಮದಲ್ಲಿ ಬರುವವರು. ಸ್ತುತಿಗೆ ಪಾತ್ರರು ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀನು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧೆ ಬುಗ್ಗೆ ನೀವೇ. ಈ ಕೊಡುಗುಗಳ ಮೇಲೆ ನಿಮ್ಮ ಪವಿತ್ರ ಆತ್ಮನು ಇಬ್ಬನಿ ಸುರಿಸಿ ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಅಪರಾಧ ಮಾಡಿದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆ ತೆಗೆದುಕೊಂಡು ಮತ್ತೊಮ್ಮೆ ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಾವು ಈ ರೊಟ್ಟಿಯನ್ನು ಭುಜಿಸಿ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸಾರುತ್ತೇವೆ. ಆದ್ದರಿಂದ ಪ್ರಭುವು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಾಯು ರೊಟ್ಟಿಯನ್ನು ರಕ್ಷಣೆ ನೀವು ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಳುಗಳು ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಮಹಾಧರ್ಮಾಧ್ಯಕ್ಷರಾದ ಪೀಟರ್ ಮಚಾದೋರ್ ಅವರೊಂದಿಗೂ, ಸಹಧರ್ಮಾಧ್ಯಕ್ಷರಾದ ಆರೋಗ್ಯರಾಜ್ ಹಾಗೂ ಸೂಸೈನಾಥನ್ರವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ.
ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ತಾಯಿ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೀಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರರಾದ ಬೆಟ್ಟದ ಹಲಸರಿನ ಸಂತ ಅಂತೋಣಿಯವರೊಂದಿಗೂ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ನಮ್ಮ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ದೈವ ಬೋಧನದ ಶಿಷ್ಯರಾಗಿ ನಾವು ಧೈರ್ಯದಿಂದ ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮ ರಕ್ಷಿಸೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನ ಇರಿಸುತ್ತೇವೆ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸ ನೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಿಕ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರುಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರುಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ಪಾಪನಲ್ಲ, ಆದರೆ ನನ್ನ
ಆತ್ಮೀಯರೇ, ಈಗ ವಿತರಿಸಲಾಗುವ ಪರಮಪ್ರಸಾದ ಕಥೋಲಿಕ ಕ್ರೈಸ್ತರಿಗೆ ಮಾತ್ರ. ಆದ್ದರಿಂದ ಕಥೋಲಿಕ ಕ್ರೈಸ್ತರು ಮಾತ್ರ ಮುಂದೆ ಬಂದು ಪರಮಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅನ್ಯ ಬಾಂಧವರು ನಮ್ಮ ಮಧ್ಯದಲ್ಲಿ ಇರುವವರು ದಯವಿಟ್ಟು ನೀವು ಇರುವಂತಹ ಸ್ಥಳದಲ್ಲೇ ಕುಳಿತು ಪ್ರಾರ್ಥಿಸಬೇಕಾಗಿ ವಿನಂತಿಸುತ್ತೇವೆ. ದಯವಿಟ್ಟು ಸಹಕರಿಸಿರಿ. ನೆಲೆಸಲು ಬಾ, ಕಾದಿರುವೆ ದೇವನೇ ಬಾ, ಹೇ ದೇವಾ ಬೇಗನೆ ಬಾ, ಅರಸುತ ಎಂದನು ಪಾವನಗೊಳಿಸಲು ಬೇಗನೆ ಬಾ. ಆತ್ಮಗಳು ನೆಲೆಸಲು ಬಾ, ಕಾದಿರುವೆ ದೇವನೇ ಬಾ, ಹೇ ದೇವಾ ಬೇಗನೆ ಬಾ, ಅರಸುತ ಎಂದನು ಪಾವನಗೊಳಿಸಲು ಬೇಗನೆ ಬಾ. ದೇವ ಬಾ, ನೀ ಬೇಗ ಬಾ, ದೇವ ಬಾ, ನೀ ಬೇಗ ಬಾ, ಬೇಗ ಬಾ, ಬೇಗ ಬಾ. ಕಾಡಿನಲ್ಲಿ ಹಸಿದು ಕಂಗಿಡಲು ತಾತವನು ತಡೆಯದೆ ಮೊರೆಯಿಡಲು ಪೂರ್ವಜರು ಕಾಡಿನಲ್ಲಿ ಹಸಿದು ಕಂಗಿಡಲು ಬಿಸಿಲಿನಲ್ಲಿ ದಾಹವನು ತಡೆಯದೆ ಮೊರೆಯಿಡಲು ಆಕಾಶದಿಂದ ಮನ್ನವನ್ನು ಆ ಬಂಡೆಯಿಂದ ಪಾದವನ್ನು ಆಕಾಶದಿಂದ ಮನ್ನವನು ಆ ಬಂಡೆಯಿಂದ ಪಾದವನು ಆಕಾಶದಿಂದ ಮನ್ನವನ್ನು ಆ ಬಂಡೆಯಿಂದ ಪಾದವನು ಆಕಾಶದಿಂದ ಮನ್ನವನು ಆ ಬಂಡೆಯಿಂದ ಪಾದವನು ನೀರಿದೆ ದೇವನೇ ಕಾಲಿಗೆ ನಿನ್ನನೇ ದೊರೆಯಳು ಬಾ ದೊರೆಯಳು ಬಾ ದೇವ ಬಾ ನೀ ಬೇಗ ಬಾ ದೇವ ಬಾ ನೀ ಬೇಗ ಬಾ ದೇವ ಬಾ ಬೇಗ ಬಾ.
ಜನರು ಬಂದಿರಲು ಬಾಲಕನ ಬಳಿಯಲ್ಲಿ ರೊಟ್ಟಿಗಳೈದಿರಲು ನಿನ್ನ ಮಾತುಗಳ ಕೇಳಲೆಂದು ಜನರು ಬಂದಿರಲು ಬಾಲಕನ ಬಳಿಯಲ್ಲಿ ರೊಟ್ಟಿಗಳೈದಿರಲು ಆ ದೇವ ತಂದೆಯ ಪ್ರಾರ್ಥಿಸುತ್ತ ಆ ನಿನ್ನ ಜನರಿಗೆ ಭೋಜನವ ದೇವ ತಂದೆಯ ಪ್ರಾರ್ಥಿಸುತ್ತ ಆ ನಿನ್ನ ಜನರಿಗೆ ಭೋಜನವ ಆ ದೇವ ತಂದೆಯ ಪ್ರಾರ್ಥಿಸುತ್ತ ಆ ನಿನ್ನ ಜನರಿಗೆ ಭೋಜನವ ದೇವ ತಂದೆಯ ಪ್ರಾರ್ಥಿಸುತ್ತ ಆ ನಿನ್ನ ಜನರಿಗೆ ಭೋಜನವ ನೀಡಿದೆ ದೇವನೇ ಕಾದಿಗೆ ನಿನ್ನದೇ ತ್ವರೆಯೊಳು ಬಾ ತ್ವರೆಯೊಳು ಬಾ ದೇವ ಬಾ ನೀ ಬೇಗ ಬಾ ದೇವ ಬಾ ನೀ ಬೇಗ ಬಾ ಬೇಗ ಬಾ ಬೇಗ ಬಾ ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಈ ಸ್ವರ್ಗೀಯ ಸಂಸ್ಕಾರದ ಮೂಲಕ ನಮ್ಮ ಮನಗಳನ್ನು ಪರಿಶುದ್ಧಗೊಳಿಸಿ ನವೀಕರಿಸಿರಿ. ಇವು ನಮ್ಮ ಶರೀರಗಳಿಗೆ ಈಗಲೂ ಮುಂದೆ ಬರಲಿರುವ ಕಾಲದಲ್ಲೂ ನಮಗೆ ನೆರವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಭಕ್ತರಿಗಾಗಿ ಪ್ರಾರ್ಥನೆ. ದಯಾಮಯ ದೇವರೇ, ನಿಮ್ಮ ಪ್ರಜೆಯು ಸದಾ ನಿಮಗೆ ಪ್ರಾಮಾಣಿಕವಾಗಿರಂತೆಯೂ ನಿರಂತರವೂ ನಿಮ್ಮ ಕರುಣೆಯಿಂದ ಅವರ ಒಳಿತಿಗೆ ಅವಶ್ಯಕವಾದ ಎಲ್ಲವನ್ನು ಪಡೆಯುವಂತಾಗಿಯೂ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗೀತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದಯವಿಟ್ಟು ಕುಳಿತುಕೊಳ್ಳಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪವಾಡ ಪುರುಷ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರದಲ್ಲಿ ನಾವು ಇಂದಿನ ಬಲಿಪೂಜಾ ವಿಧಿಯಲ್ಲಿ ಭಾಗವಹಿಸಿ ಪ್ರಭು ಯೇಸುವನ್ನು ನಾವು ಸ್ವೀಕರಿಸಿದ್ದೇವೆ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ದಿನದ ವಿಶೇಷತೆಯನ್ನು ನಾವೀಗಾಗಲೇ ಅದರಲ್ಲಿ ಪಾಲ್ಗೊಂಡು ಪವಾಡ ಪೀಠಗಳು, ಈ ಶಿಲುಬೆ ಆದಿಯ ಸ್ಥಳ, ಈ ಗವಿ, ಈ ರೀತಿಯಾದ ಸ್ಥಳಗಳನ್ನು ಆಶೀರ್ವದಿಸಲ್ಪಟ್ಟು ಈ ದಿನ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಮುಂದಾಗೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ಮೊಟ್ಟ ಮೊದಲನೇದಾಗಿ ಈ ದಿವ್ಯ ಬಲಿಪೂಜೆಯನ್ನು ನಮಗೆ ಅರ್ಪಿಸಿ ದೇವರ ಆಶೀರ್ವಾದವನ್ನು ಕೋರಿ ನಮಗಾಗಿ ಪ್ರಾರ್ಥಿಸಿ ದೇವರ ವಾಕ್ಯವನ್ನು ನೀರು ಆ ರಕ್ತದ ಮುಖಾಂತರ ದೇವರ ವಾಕ್ಯ ನಮ್ಮನ್ನು ಹೇಗೆ ಮುನ್ನಡೆಸುವುದು ಎಂದು ತಿಳಿಸಿದ ನಮ್ಮ ಮಹಾಧರ್ಮಾಧ್ಯಕ್ಷರಾದ
ಪೀಟರ್ ಮಚಾದೋ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಆತ್ಮೀಯರೇ, ಈ ನಮ್ಮ ಮಹಾಧರ್ಮಾಧ್ಯಕ್ಷರು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಹಲವಾರು ಕೊಡುಗೆಯನ್ನು ನೀಡಿದ್ದಾರೆ. ಈ ಗುರು ನಿವಾಸವನ್ನು ಸರಿಪಡಿಸಲು ಅವರು ನಮಗೆ ನಮ್ಮ ಉದಾರ ಮನಸ್ಸಿನಿಂದ ಅದನ್ನು ಸರಿಪಡಿಸಿಕೊಟ್ಟಿದ್ದಾರೆ. ಯಾತ್ರಾ ಸ್ಥಳವನ್ನು ಸರಿಪಡಿಸಿಕೊಟ್ಟಿದ್ದಾರೆ. ಅದರೊಂದಿಗೆ ಈ ಸ್ಥಳದ ಕಾಂಪೌಂಡ್ ಕಟ್ಟೋದಕ್ಕೆ ಅವರು ವಿಶೇಷ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಇಲ್ಲಿರುವಂಥ ಕೆಲವೊಂದು ಹೊಲಗಳನ್ನು ಸ್ಥಳಗಳನ್ನು ಅವರು ಖರೀದಿಸಲು ನಮಗೆ ಸಹಾಯವನ್ನು ಮಾಡಿದ್ದಾರೆ. ಈ ಸಮಾಧಿಯ ಸ್ಥಳವನ್ನು ಖರೀದಿಸಲು ಕೂಡ ಅವರು ಮುಂದಾಗಿದ್ದಾರೆ. ಇಲ್ಲಿರುವಂಥ 30 ಕುಟುಂಬಗಳಲ್ಲಿ ಅನೇಕರಿಗೆ ಮನೆಯನ್ನು ಕಟ್ಟುವುದಾಗಲಿ, ಕೋವಿಡ್ ಸಮಯದಲ್ಲಿ 4-5 ಸಾರಿ ಅವರು ಇಲ್ಲಿದ್ದಂಥ ಇಡೀ ಊರಿಗೆ, ಇಡೀ ಹಳ್ಳಿಗೆ ಎಲ್ಲ ರೇಷನ್ ಕಿಟ್ಟಿನ ವ್ಯವಸ್ಥೆಯನ್ನು ಮಾಡಿ, ಕ್ರಿಸ್ಮಸ್ ಸಮಯದಲ್ಲಿ ಎಲ್ಲರಿಗೂ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ, ಆಶಾ ಟ್ರಸ್ಟ್ ಮುಖಾಂತರ ಎಷ್ಟೋ ಮಕ್ಕಳಿಗೆ ಅವರು ತಮ್ಮ ಉದಾರ ಮನಸ್ಸಿನಿಂದ ತಮ್ಮ ಕೊಡುಗೆಯನ್ನು ನೀಡುತ್ತಾ ಈ ಒಂದು ಸ್ಥಳ ಇನ್ನೂ ಹೆಚ್ಚಾಗಿ ಬೆಳೆಯಬೇಕು, ಪುಣ್ಯ ಸ್ಥಳವಾಗಿ ಇದೆ, ಇದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡೋದಕ್ಕೆ ಮುಂದಾಗಬೇಕು ಅಂತ ಹೇಳಿ ಅವರ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ, ಅವರ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಆದುದರಿಂದ ಇಲ್ಲಿ ಬಂದಂಥ ಪ್ರತಿಯೊಬ್ಬರ ಪರವಾಗಿ, ಈ ಗ್ರಾಮಸ್ಥರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಚಿಕ್ಕ ಕೊಡುಗೆಯನ್ನು ಅವರು ಸ್ವೀಕರಿಸಲು ನಾನು ಕೇಳಿಕೊಡುತ್ತೇನೆ. ಹಾಗೂ ನಮ್ಮೊಂದಿಗೆ ಎಲ್ಲ ಯೋಜನೆಯಲ್ಲಿ ಸಹಾಯ ಮಾಡುತ್ತಿರುವಂಥ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಆರೋಗ್ಯರಾಜ್ ಸತೀಶ್ ಹಾಗೂ ಜೋಸೆಫ್ ಸುಸೈನಾಥನ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಆದ್ಮೇಲೆ ಈ ವಲಯದ ಅಧಿಕಾರಿಯಾದ ವಂದನೆಯ ಸ್ವಾಮಿ ಸಿ ಪೀಟರ್ ಅವರು ಈ ಸ್ಥಳಕ್ಕೆ ಬಂದು ನಮಗಾಗಿ ಪ್ರಾರ್ಥಿಸಿ ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಆಯೋಜನೆಗಳಲ್ಲಿ ಸಹಾಯವನ್ನು ಮಾಡುತ್ತಿರುವಂಥ ಅವರಿಗೂ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳು ಸಲ್ಲಿಸುತ್ತಾ ಈ ಕೊಡುಗೆಯನ್ನು ಫಾದರ್ ಪ್ಯಾಟ್ರಿಕ್ ಅವರು ಅವರಿಗೆ ನೀಡಲು ಕೇಳಿಕೊಡುತ್ತೇನೆ. ಹಾಗೂ ಈ ಸ್ಥಳಕ್ಕೆ ಆಗಮಿಸಿರುವಂಥ ನಮ್ಮ ಮಣ್ಣಿನ ಮಗ ಚೇತನ್, ಇಲ್ಲಿ ಈ ಊರಿಂದ 1 ಗುರುಗಳು, 2 ಕನ್ಯಾಸ್ತ್ರೀಯರು, ಸಿಸ್ಟರ್ ರಾಜಿ ಹಾಗೂ ಸಿಸ್ಟರ್ ರೆಬೇಕಾ, ಇಲ್ಲಿ ಫಾದರ್ ಚೇತನ್ ಅವರು ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳು ಸಲ್ಲಿಸುತ್ತಾ ಫಾದರ್ ಪ್ಯಾಟ್ರಿಕ್ ಅವರು ಈ ಒಂದು ಕೊಡುಗೆಯನ್ನು ನೀಡಲು ಕೇಳಿಕೊಡುತ್ತೇನೆ. ಹಾಗೂ ಈ ವಲಯದಿಂದ ಇಲ್ಲಿ ಬಂದಿರುವಂಥ ವಂದನೆಯ ಸ್ವಾಮಿ ಪೀಟರ್ ಎಡ್ವಿನ್, ಇವರು ಎಲ್ಲ ರೀತಿಯಲ್ಲೂ ನಮಗೆ ಸಹಾಯವನ್ನು ಮಾಡುತ್ತಿದ್ದಾರೆ. ಕನಕಪುರದ ಧರ್ಮ ಕೇಂದ್ರದ ಗುರುಗಳು, ಅವರಿಗೂ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಮರಿಯನ್ ಪಾಳ್ಯದಿಂದ ಬಂದಿರುವಂಥ ವಂದನೆಯ ಸ್ವಾಮಿ ಕಿರಣ್, ಇವರು ಬಸವನಪುರದಲ್ಲಿ ಇದ್ದಾಗಲೂ ಇಲ್ಲಿ ಅನೇಕ ಬಾರಿ ಬಂದಿದ್ದಾರೆ. ಈ ಒಂದು ಸ್ಥಳಕ್ಕೆ ಅವರಿಗೆ ಒಂದು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು ನಾವು ಸಲ್ಲಿಸುತ್ತೇವೆ. ನನ್ನ ಸಹಪಾಠಿಗಳು ನನ್ನೊಂದಿಗೆ ಓದಿದಂಥ ವಂದನೆಯ ಸ್ವಾಮಿ ಜೋಸೆಫ್ ನವೀನ್, ವಂದನೆಯ ಸ್ವಾಮಿ ಝೇವಿಯರ್ ಹಾಗೂ ವಂದನೆಯ ಸ್ವಾಮಿ ಬರ್ನಾಡ್, ಈ ಫಾದರ್ ಬರ್ನಾಡ್ ಆಸ್ಟ್ರೇಲಿಯಾದಿಂದ ಇಲ್ಲಿ ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ.
ನಮ್ಮ ಧರ್ಮಾಧ್ಯಕ್ಷರನ್ನು ಭೇಟಿ ಮಾಡಬೇಕಾದ್ರೆ ಮುಖ್ಯ ವ್ಯಕ್ತಿನ ಭೇಟಿ ಆಗಬೇಕಾಗಿರೋದು ನಮ್ಮ ಫಾದರ್ ಜೆರೋಮ್. ನಮ್ಮ ಧರ್ಮಾಧ್ಯಕ್ಷರ ಸೆಕ್ರೆಟರಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕೊಡುಗೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ. ಅವರೊಂದಿಗೆ ಎಲ್ಲ ಸಹಾಯವನ್ನು ಮಾಡುತ್ತಿರುವಂಥ ನಮ್ಮ ವಂದನೆ ಸ್ವಾಮಿ ಪ್ಯಾಟ್ರಿಕ್ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಎಲ್ಲ ಗುರುಗಳನ್ನು ನಾವು ಅವರಿಗೆ ಗೌರವವನ್ನು ಸಲ್ಲಿಸಿದ್ದೇವೆ. ಈ ಸ್ಥಳದಲ್ಲಿ ಅನೇಕ ಯೋಜನೆಗೆ ನಮಗೆ ಸಹಾಯ ಮಾಡಿದಂಥ ಕೆಲವೊಂದು ಮುಖ್ಯ ಕೊಡುಗೆದಾರರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ನಾವು ಈ ಒಂದು ಸಮಯದಲ್ಲಿ ಗೌರವವನ್ನು ಸಲ್ಲಿಸಿ ಈ ಚಿಕ್ಕ ಕೊಡುಗೆಯನ್ನು ನೀಡಲು ನಾವು ಮುಂದಾಗುತ್ತೇವೆ. ಮೊದಲನೇದಾಗಿ ಎಂ ಫಿಲಿಪ್ ಬಂಡೆ ತಮ್ಮಯ್ಯ ಕುಟುಂಬ ಮರಿಯಪುರದಿಂದ ಕುಟುಂಬದಿಂದ ಬಂದವರು ಇದ್ದಲ್ಲಿ ಮೇಲೆ ಬರಲು ಕೇಳಿಕೊಡುತ್ತೇನೆ. ಎಂ ಫಿಲಿಪ್ ಬಂಡೆ ತಮ್ಮಯ್ಯ ಕುಟುಂಬ. ಅಂಬ್ರೋಜಪ್ಪ ಕುಟುಂಬ ಮೈಲ್ಸಂದ್ರದಿಂದ ಅರ್ಧ ಗ್ರೌಂಡ್ ಇಲ್ಲಿಂದ ಅಲ್ಲಿ ತನಕ ಇರುವಂಥ ಎಲ್ಲ ಯೋಜನೆಯನ್ನು ಈ ಕಾಂಕ್ರೀಟ್ ವ್ಯವಸ್ಥೆಯನ್ನು ಮಾಡಿದಂಥ ಮೈಲ್ಸಂದ್ರದಿಂದ ಬಂದಿರುವಂಥ ಅಮ್ರೋಜಪ್ಪ ಮೇರಿ ಕುಟುಂಬದವರಿಗೆ ನಮ್ಮ ಹೃತ್ಪೂರ್ವಕ ವಂದನೆ ಸಲ್ಲಿಸುತ್ತಾ ನಮ್ಮ ಧರ್ಮಾಧ್ಯಕ್ಷರು ಈ ಒಂದು ಕೊಡುಗೆಯನ್ನು ಅವರಿಗೆ ನೀಡಲು ಕೇಳಿಕೊಡುತ್ತೇನೆ. ಹಾಗೂ ನಮ್ಮೊಂದಿಗೆ ಇಲ್ಲಿ ಎಲ್ಲ ಆಯೋಜನೆಯಲ್ಲೂ ಪ್ರತಿ ವರ್ಷ ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಿರುವಂಥ ನಮ್ಮ ಶ್ರೀಯುತ ರತ್ನಪ್ಪಚಾರಿ ಮತ್ತು ಕುಟುಂಬ ನಮ್ಮ ಜಾನ್ ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳು ಸಲ್ಲಿಸುತ್ತಾ ಈ ವೇದಿಕೆಯ ಮೇಲೆ ಅವರು ಬರಲು ನಾನು ಅವರನ್ನು ಕೇಳಿಕೊಳ್ಳುತ್ತೇನೆ. ನಮ್ಮ ಮುಖ್ಯ ಪ್ರವೇಶ ದ್ವಾರ ಅಲ್ಲಿರುವಂಥ ಗೇಟ್ ಆಗಲಿ, ಇಲ್ಲಿರುವಂಥ ಗವಿ ಆಗಲಿ, ಪ್ರತಿ ವರ್ಷ ನಮಗೆ ಎಲ್ಲ ರೀತಿಯಲ್ಲೂ ಸಹಾಯವನ್ನು ಮಾಡುತ್ತಿರುವಂಥ ರತ್ನಪ್ಪಚಾರಿ ಕುಟುಂಬದವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸ್ತೇವೆ. ಹಾಗೂ ಮರಿಯಪುರದಿಂದ ನಮ್ಮ ದಾಸ್ ಕುಟುಂಬದವರು ಬಂದಿದ್ದಲ್ಲಿ ಇಲ್ಲಿ ಮೇಲೆ ಬರಲು ಕೇಳಿಕೊಡುತ್ತೇನೆ. ದಾಸ್ ಕುಟುಂಬ ಬಂದಿಲ್ಲ. ರಾಬರ್ಟ್ ಅಲ್ಮೇಡ ಬೆಂಗಳೂರಿಂದ ಮದಿಯಳಗನ್ ಇಲ್ಲಿ ಬಂದಿದ್ದರೆ ಈ ವೇದಿಕೆ ಮೇಲೆ ಬರಲು ಕೇಳಿಕೊಡುತ್ತೇನೆ. ಮದಿಯಳಗನ್ ಹಾಗೂ ಬರ್ನಾಡ್ ಅವರು ಈ ಒಂದು ಸ್ವರೂಪವನ್ನು ನೀಡಿ ಗವಿಗೆ ಎಲ್ಲ ಬೇಕಾದಂಥ ಸಹಾಯವನ್ನು ಮಾಡಿದಂಥ ಬರ್ನಾಡ್ ಕುಟುಂಬದವರು ಅವರು ಮೇಲೆ ಬರಲು ಕೇಳಿಕೊಡುತ್ತೇನೆ. ಮದಿಯಳಗನ್ ಸಹ ಮೇಲೆ ಬರಲು ಕೇಳಿಕೊಡುತ್ತೇನೆ. ರಾಬರ್ಟ್ ಅಲ್ಮೇಡ ಪರವಾಗಿ ಡೇವಿಡ್ ಅವರು ಬರಲು ಕೇಳಿಕೊಡುತ್ತೇನೆ. ಈ ಕಾಂಪೌಂಡ್ ಕಟ್ಟಲು ಎಲ್ಲ ವ್ಯವಸ್ಥೆಯನ್ನು ಮಾಡಿದಂಥ ನಮ್ಮ ಮದಿಯಳಗನ್ ಹಾಗೂ ಕನಕಪುರದಿಂದ ಡೇವಿಡ್ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಆತ್ಮೀಯರೇ, ಈ ಒಂದು 14 ಪವಾಡ ಪೀಠಗಳು ಇದನ್ನು ನೀಡಿದಂಥ ಪ್ರತಿಯೊಬ್ಬರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಅದರ ಹೆಸರುಗಳನ್ನು ಓದುತ್ತಾರೆ. ಆ ಕುಟುಂಬಗಳು ಮುಂದೆ ಬಂದು ಇದನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ. ಪವಾಡ ಪೀಠಗಳ ಕೊಡುಗೆ ನೀಡಿದವರು ಮುಳ್ಳಳ್ಳಿ ಭದ್ರೇಗೌಡರ ಮಗ ರಾಜಣ್ಣ, ಕುಮಾರ್ ಗೌಡ ಮತ್ತು ಚಂದು. ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆರೋಗ್ಯ ಮೇರಿ, ರೀಟಾ, ಅನಿತಾ ಜೆ, ಜೋಸೆಫ್ ಮಧುಕುರ್, ಆರ್ ಮಧುಸೂದನ್ ಕುಟುಂಬ ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಭದ್ರೇಗೌಡ ಅವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜಯರಾಜ್, ಮಿಸಸ್ ಭಾಗ್ಯಮ್ಮ ಜಯರಾಜ್ ಮತ್ತು ಕುಟುಂಬ ಲಿಂಗರಾಜಪುರಂ ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜೋಸೆಫ್ ಮತ್ತು ಕುಟುಂಬ ಆಸ್ಟಿನ್ ಟೌನ್ ಬೆಂಗಳೂರು ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅನಿತಾ ಬಾಲಸುಂದರ್ ಮತ್ತು ಕುಟುಂಬ ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎ ರಾಜು ಮತ್ತು ಕುಟುಂಬ ಕಾರುಬೆಲೆ ಬೆಂಗಳೂರು ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪಾಪಯ್ಯನ್, ಎಂ ನಿರ್ಮಲಾ ಗ್ರೇಸಿ, ಪಿ ಹ್ಯಾನ್ಸಿ, ಪಿ ಜೋ ಮದಗೊಂಡನಪಳ್ಳಿ ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ರಾನ್ಸ ವಸಂತಿ ವಿಜಯನಗರ ಬೆಂಗಳೂರು ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಟ್ಟೆಪಾಪಣ ಸನ್ ಆಫ್ ಬಾಲರಾಜ್ ಬೇಗೂರು ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅರ್ಪಿತಾ ಕಾರ್ಮೆಲ್ ರಾಜ್ ಮತ್ತು ಕುಟುಂಬ ಬೆಂಗಳೂರು ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೆಲೆಸ್ಟಿನಾ ಅನಿಲ್ ಮತ್ತು ಕುಟುಂಬ ಬೆಂಗಳೂರು ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸುಶೀಲಾ ಜೆ, ಶಶಿಕರಣ್ ಪಿ ಮತ್ತು ಕುಟುಂಬ ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸುಶೀಲಾ ಮತ್ತು ಶಶಿಕಿರಣ್ ಇವತ್ತು ಕೂಡ ಇನ್ನೂ ಆಯೋಜನೆಗೆ 1,00,000 ಕೊಡುಗೆಯನ್ನು ಈ ಒಂದು ದೇವಾಲಯಕ್ಕೆ ಈ ಕುಟುಂಬ ನೀಡಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಅವರೊಂದಿಗೆ ನಮ್ಮ ಜಾರ್ಜ್ ಎಲೆಕ್ಟ್ರಿಕಲ್ಸ್ ಈ ಒಂದು ಸೌಂಡ್ ಸಿಸ್ಟಮ್ ಅನ್ನು ನೀಡಿದಂಥ ಜಾರ್ಜ್ ಅವರು ಸಹ ವೇದಿಕೆ ಮೇಲೆ ಬರಲು ಕೇಳಿಕೊಳ್ಳುತ್ತೇನೆ. ಲೂಸಿ ಮೇರಿ ವೈಟ್ ಕುಟುಂಬ ಬೆಂಗಳೂರು ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಿಸ್ಟರ್ ಅಂತೋಣಿ ಮೇರಿ ಲಾಜರ್ ಮತ್ತು ಕುಟುಂಬ ಬೆಂಗಳೂರು ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಿಲುಬೆ ಆದಿಯ ಸ್ಥಳಕ್ಕೆ ಕೊಡುಗೆ ನೀಡಿದವರು ಮೊದಲನೆಯ ಸ್ಥಳ ಮರಿಯಾ ರಾಸ್ ಮತ್ತು ಕುಟುಂಬ ಬೆಂಗಳೂರು ಇವರು ಮುಂದೆ ಬರಲು ಕೇಳಿಕೊಳ್ಳುತ್ತೇನೆ. ಎರಡನೆಯ ಸ್ಥಳ ಪಂಡಿತ್ ರಾಜಪ್ಪ ಮೊಮ್ಮಗ ಅಂತೋಣಿ ಎಕ್ಸ್ ಆರ್ಮಿ ಮತ್ತು ಕುಟುಂಬ ದೊಡ್ಡಹಳ್ಳಿ ಇವರು ಮುಂದೆ ಬರಲು ಕೇಳಿಕೊಳ್ಳುತ್ತೇನೆ. ಮೂರನೆಯ ಸ್ಥಳ ಎ ಜಾನಸ್ ಲಿಂಡರ್ ಮತ್ತು ಕುಟುಂಬ ಬೆಂಗಳೂರು ಇವರು ಮುಂದೆ ಬರಲು ಕೇಳಿಕೊಳ್ಳುತ್ತೇನೆ. ನಾಲ್ಕನೆಯ ಸ್ಥಳ ಎಚ್ ಆರ್ ಹೃದಯರಾಜ್ ಆರೋಗ್ಯ ಮೇರಿ ಟೀಚರ್ ಮತ್ತು ಕುಟುಂಬ ಆರೋಬಲೆ ಇವರು ಮುಂದೆ ಬರಲು ಕೇಳಿಕೊಳ್ಳುತ್ತೇನೆ. ಐದನೆಯ ಸ್ಥಳ ರೆಡ್ಡಿ ಜೋಸೆಫ್ ಮತ್ತು ಕುಟುಂಬ ಆರೋಬಲ್ಲೆ ಇವರು ಮುಂದೆ ಬರಲು ಕೇಳಿಕೊಳ್ಳುತ್ತೇನೆ. ಆರನೆಯ ಸ್ಥಳ ಮರಿಯಪ್ಪ ಯಾಗಮ್ಮ ಮತ್ತು ಕುಟುಂಬ ಮದಗಣ್ಣಪಳ್ಳಿ ಇವರು ಮುಂದೆ ಬರಲು ಕೇಳಿಕೊಳ್ಳುತ್ತೇನೆ. ಏಳನೆಯ ಸ್ಥಳ
ಅಜ್ಜಿಪುರಿ ಬಾಲರಾಜ್ ಮತ್ತು ಕುಟುಂಬ ತೆರೆಸಪುರ ಇವರು ಮುಂದೆ ಬರಲು ಕೇಳಿಕೊಳ್ಳುತ್ತೇನೆ. ಎಂಟನೆಯ ಸ್ಥಳ ಜಾನ್ ಮತ್ತು ಮೇರಿ ಕುಟುಂಬ, ಐಗೋಡ್ ವಿಕ್ಟರ್ ಮತ್ತು ಶಶಿಕಲಾ ಕುಟುಂಬ ಬೆಂಗಳೂರು ಇವರು ಮುಂದೆ ಬರಲು ಕೇಳಿಕೊಳ್ಳುತ್ತೇನೆ. ಒಂಬತ್ತನೆಯ ಸ್ಥಳ ಜೇಮ್ಸ್ ಫೆರ್ನಾಂಡಿಸ್ ಮತ್ತು ಕುಟುಂಬ ಹೊನ್ನಾವರ ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹತ್ತನೇ ಸ್ಥಳ ಕುಳ್ಳಯ್ಯ ಮರಿಯಪ್ಪ ಗೌಡ ಮತ್ತು ಫಿಲೋಮಿನ ಕುಟುಂಬ ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. 11ನೇ ಸ್ಥಳ ಶಾಂತ ಮತ್ತು ಕುಟುಂಬ ಜೆಪಿ ನಗರ ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. 12ನೆಯ ಸ್ಥಳ ಮಿಸ್ಟರ್ ರಾಬಿನ್ ಕ್ರಿಸ್ಟೋಫರ್ ಜೋಸೆಫ್ ಅಡ್ವೊಕೇಟ್ ಮತ್ತು ಮಿಸಸ್ ಟಿನ್ಸಿ ಕ್ರಿಸ್ಟೋಫರ್ ತಟ್ಟುಗುಪ್ಪೆ ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆತ್ಮೀಯರೇ, ಇನ್ನು ನಮಗೆ ಸಹಾಯವನ್ನು ಮಾಡುತ್ತಿರುವಂಥ ಇನ್ನು ಕೆಲವೊಬ್ಬರಿದ್ದಾರೆ. ಮೆಲ್ವಿನ್ ಲೂಯಿಸ್ ಹಾರೋಹಳ್ಳಿ, ಈ ಕುಟುಂಬ ಪ್ರತಿ ಸಾರಿ ನಮಗೆ ಸಹಾಯವನ್ನು ಮಾಡುತ್ತಾರೆ. ಡೇವಿಡ್ ಕನಕ್ಪುರ, ರಾಜಪ್ಪ ಸೋಮನಹಳ್ಳಿಯಿಂದ ರಾಜಪ್ಪ ಕುಟುಂಬ, ದಿಲೀಪ್ ಇಲ್ಲಿ ಬಂದಿದ್ದರೆ ಮೇಲೆ ಬರಲು ಕೇಳಿಕೊಡುತ್ತೇನೆ. ದಿಲೀಪ್, ಜೋಶ್ವಾ ಬೆಂಗಳೂರು, ಜೋಶ್ವಾ ಮತ್ತು ಡೊಮಿನಿಕ್ ಇವರು ಬರಲು ಫಾದರ್ ಪ್ಯಾಟ್ರಿಕ್ ಅವರಿಗೆ ಈ ಒಂದು ಕೊಡುಗೆಯನ್ನು ನೀಡಲು ಕೇಳಿಕೊಡುತ್ತೇನೆ. ಎಲ್ಲ ರೀತಿಯಲ್ಲೂ ನಮಗೆ ಸಹಾಯ ಮಾಡುತ್ತಿರುವಂಥ ದಿಲೀಪ್, ಜೋಶ್ವಾ, ಡೊಮಿನಿಕ್, ಪ್ರೀತಿ, ಚಂದ್ರು, ಪ್ರೇಮ ಕುಟುಂಬ, ಕಾಣಿಕೆ ಮೇರಿ ಪ್ರೇಮ ಕುಟುಂಬ. ಹಾಗೂ ಇವತ್ತಿನ ಊಟದ ವ್ಯವಸ್ಥೆಯನ್ನು ಮಾಡಿದಂಥ ಜೋಸೆಫ್ ಬೇಗೂರ್ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆ. ಜೋಸೆಫ್ ಪ್ರೇಮ ಅವರು ಬರಲು ಕೇಳಿಕೊಡುತ್ತೇನೆ. ಹಾಗೂ ನಮ್ಮ ಮಧ್ಯೆ ಸಿಸ್ಟರ್ಸ್, ಜಾಂಬಿಯನ್ ಸಿಸ್ಟರ್ಸ್ ಇಬ್ಬರು, ಹಾಗೂ ಈಗಷ್ಟೇ ಅಮೆರಿಕಾದಿಂದ ರಿಟರ್ನ್ ಆಗಿ ಅಲ್ಲಿರುವಂಥ ಸೇವೆಯನ್ನು ಮಾಡಿದಂಥ 3 ಕನ್ಯಾಸ್ತ್ರೀಯರು, ಜಾನ್ ದ ಬ್ಯಾಪ್ಟಿಸ್ಟ್ ಕನ್ಯಾಸ್ತ್ರೀಯರು ಅವರು ಬಂದಿದ್ದಾರೆ. ಈ ಒಂದು ಸಮಾರಂಭಕ್ಕೆ ಭಾಗವಹಿಸಲು ಅವರಿಗೂ ಈ ಒಂದು ಚಿಕ್ಕ ಗೌರವವನ್ನು ನಮ್ಮ ಧರ್ಮಾಧ್ಯಕ್ಷರು ನೀಡಲು ಕೇಳಿಕೊಡುತ್ತೇನೆ. ಈ ಒಂದು ಕೊಡುಗೆಯನ್ನು ದೇ ಆರ್ ಫ್ರಮ್ ಜಾಂಬಿಯಾ, ಅಲ್ಲಿ ತಮ್ಮ ಸೇವೆಯನ್ನು ಮಾಡುತ್ತಿರುವಂಥ ಈ ಕನ್ಯಾಸ್ತ್ರೀಯರು ಅವರಿಗೆ ಈ ಒಂದು ಚಿಕ್ಕ ಕೊಡುಗೆಯನ್ನು ನೀಡಲು ಕೇಳಿಕೊಡುತ್ತೇನೆ. ಹಾಗೂ ಸಿಸ್ಟರ್ ಕ್ರಿಸ್ಟೀನ್ ಅವರು ಮೇಲೆ ಬರಲು ಕೇಳಿಕೊಡುತ್ತೇನೆ. ಆತ್ಮೀಯರೇ, ನಮಗೆ ಸಹಾಯ ಮಾಡುತ್ತಿರುವಂಥ ಜ್ಞಾನಂ ಸೌಂಡ್ಸ್ ಕ್ಲಿಂಟನ್ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಶಾಮ್ಯಾನವನ್ನು ನೀಡಿದಂತಹ ಅಂತೋಣಿ ಅವರಿದ್ದರೆ ಇಲ್ಲಿ ಮೇಲೆ ಬರಲು ಕೇಳಿಕೊಡುತ್ತೇನೆ. ಅಂತೋಣಿ ಹಾರುಬಲೆ ಅಂತೋಣಿ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಲೈವ್ ಮಾಡುತ್ತಿರುವಂಥ ACC ಫಾದರ್ ಸಿರಿಲ್, ಫಾದರ್ ಮರಿಯಾ ಆಂಟನಿ ಮತ್ತು ತಂಡದವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಆತ್ಮೀಯರೇ, ಈ ಒಂದು ಸ್ಥಳಕ್ಕೆ ಅನೇಕ ಕೊಡುಗೆಯನ್ನು ನೀಡಿದಂಥ ನಿಮಗೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಈ ದಿನದ ಪೂಜಾ ವೇದಿಗೆ ನಮಗೆ ಗಾಯನ ವೃಂದ,
ಕಿರಣ್ ಮತ್ತು ತಂಡ ಮೈಲ್ಸ್ ಅಂದ್ರ ಅವರಿಗೂ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಈ ಪೂಜಾ ವಿಧಿ ಆದ ಬಳಿಕ ಎಲ್ಲರಿಗೂ ಊಟದ ವ್ಯವಸ್ಥೆ ಅಲ್ಲಿ ಮಾಡಲಾಗಿದೆ. ಕೊಡುಗೆದಾರರಿಗೆ ನಾನು ಹೇಳಿಗೆ ಇಲ್ಲಿರುವಂಥ ಹಾಲಿನಲ್ಲಿ ಮಾಡಲಾಗಿದೆ. ಗುರುಗಳಿಗೆ, ಕನ್ಯಾಸ್ತ್ರೀಯರಿಗೆ ನಮ್ಮ ಗುರು ನಿವಾಸದಲ್ಲಿ ಮಾಡಲಾಗಿದೆ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ, ನನ್ನ ಅಜ್ಜಿ ಕೂಡ ಇಲ್ಲಿ ಬಂದಿದ್ದಾರೆ, ಅವರಿಗೆ 103 ವಯಸ್ಸು. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ಸಂತೋಷದಿಂದ ಅಕ್ಕರೆಯಿಂದ ಫಾದರ್ ಕ್ರಿಸ್ಟೋಫರ್ ವೈಟ್ ಸ್ಥಳೀಯ ಗುರುಗಳು ನಿಮ್ಮೆಲ್ಲರನ್ನು ನೆನೆಸಿ ಪ್ರತಿಯೊಬ್ಬರಿಗೆ ಮತ್ತು ದಾನಿಗಳಿಗೆ ವಿಶೇಷವಾಗಿ ಅವರು ಗೌರವಿಸಿದ್ದಾರೆ. ಶಿಲುಬೆಯ ಹಾದಿ ಮತ್ತು ನಾವು ನಮ್ಮ ಕ್ರಿಶ್ಚಿಯನ್ ಶಾಸ್ತ್ರದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತರಿಗೆ ಶಿಲುಬೆಗೆ ಇರಿಸಲು ಹಲವಾರು ಶತ್ರುಗಳು, ಫರಿಸಿಯರು, ಕೇಡಿಗಳು ಇದ್ದರು. ಆದರೆ ಅವರು ಕೆಳಗಿಳಿಸ್ಲಿಕ್ಕೆ ಒಂದೇ ಒಬ್ಬರ ಹೆಸರು ಅಲ್ಲಿ ಬರೆದಿದೆ, ಜೋಸೆಫ್ ಆಫ್ ಅರಿಮಥಿಯ. ಯೇಸು ಕ್ರಿಸ್ತನ ಶಿಲುಬೆಯಿಂದ ಕೆಳಗೆ ತರಿಸಿದ್ದರು. ಅದೇ ರೀತಿಯಲ್ಲಿ ನನಗನ್ನಿಸ್ತದೆ, ನಾವು ಹಲವಾರು ಸ್ವಲ್ಪಿಟ್ಟು ಕೆಲಸ ಮಾಡಿದ್ದೇವೆ ಅಥವಾ ಸಹಾಯ ಕೊಟ್ಟಿದ್ದೇವೆ, ದಾನ ಕೊಟ್ಟಿದ್ದೇವೆ. ಆದರೆ ಎಲ್ಲ ಜೊತೆಗೆ ಸೇರಿಸ್ಕೊಂಡು ಇದನ್ನು ಆಯೋಜಿಸಿ ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಒಬ್ಬರೇ ಒಂದು ವ್ಯಕ್ತಿ, ಜೋಸೆಫ್ ಆಫ್ ಅರಿಮಥಿಯ, ಹಾಗೆ ನಮ್ಮ ಫಾದರ್ ಕ್ರಿಸ್ಟೋಫರ್ ವೈಟ್ರವರು. ಅದಕ್ಕಾಗಿ ಅವರು ಎಲ್ಲರಿಗೂ ಗೌರವಿಸಿದ್ದಾರೆ, ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ, ಬಹುಮಾನ ಕೊಟ್ಟಿದ್ದಾರೆ. ನನಗನ್ನಿಸ್ತದೆ ನಾನಾದರೂ ಅವರಿಗೆ ಸ್ವಲ್ಪ ಒಂದು ಸನ್ಮಾನ ಮಾಡಬೇಕು ಮತ್ತು ನಿಮ್ಮೆಲ್ಲರ ಪರವಾಗಿ ಮತ್ತು ಸೇರಿದ ಗುರುಗಳ ಪರವಾಗಿ, ನಮ್ಮ ವಲಯ ಗುರುಗಳ ಪರವಾಗಿ ನಾನು ಅವರಿಗೆ ಶುಭಾಶಯ ಕೋರುತ್ತೇನೆ ಮತ್ತು ಆಶೀರ್ವದಿಸ್ತೇನೆ. ಯಾಕಂದರೆ ಬಹುಶಃ ಇದು ಕೊನೆಯ ದೊಡ್ಡ ಕಾರ್ಯಕ್ರಮ, ಹಬ್ಬಕ್ಕಿಂತ ಮೊದಲು ಅವರು ಮಾಡುವುದು ಮತ್ತು ನಿಮಗೆಲ್ಲರಿಗೂ ಗೊತ್ತಿರಬಹುದು. ಅವರಿಗೂ ಕೂಡ ಟ್ರಾನ್ಸ್ಫರ್ ಇದೆ, ಯಾಕಂದರೆ ಅವರು ಸತತವಾಗಿ 6 ವರ್ಷ ಇಲ್ಲಿ ಸೇವೆ ಸಲ್ಲಿಸ್ಕೊಂಡು ಮುಂದುವರಿಸ್ತಾರೆ ತಮ್ಮ ಯಾಜಕ ಜೀವನದಲ್ಲಿ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯ ಕೂಡ ಕೋರುತ್ತೇನೆ.
ಆತ್ಮೀಯರೇ, ನಮ್ಮ ಫಾದರ್ ವಿಜಯ್ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಕಡೆಯ ಹಾಡು ಆಗುತ್ತಿರಬೇಕಾದ್ರೆ ನಮ್ಮ ಊಟದ ವಿತರಣೆ ಇರುತ್ತೆ, ಅದರಲ್ಲಿ ಭಾಗವಹಿಸಲು ಕೇಳಿಕೊಡುತ್ತೇವೆ. ಕರ್ತರಾದ ತಂದೆ, ಇಂದು ನಾವು ಸಿದ್ಧಗೊಳಿಸಿರುವಂಥ ಬೇಡದೆಲೆ ಆಹಾರದ ಮೇಲೆ ತಮ್ಮ ಆಶೀರ್ವಾದವನ್ನು ದಯಪಾಲಿಸಿ ಇದನ್ನು ಸೇವಿಸುವ ಪ್ರತಿಯೊಬ್ಬರನ್ನ ಹಾಗೂ ಒದಗಿಸಿಕೊಳ್ಳುತ್ತಿರುವಂಥ ಪ್ರತಿಯೊಬ್ಬರನ್ನ ಆಶೀರ್ವದಿಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಹಾಗೂ ಪವಿತ್ರಾತ್ಮರು ಬೇಡದೆಲೆ ಊಟವನ್ನು ಆಶೀರ್ವದಿಸಲಿ. ಆಮೆನ್. ಆತ್ಮೀಯರೇ, ನಮ್ಮ ಮಧ್ಯೆ ನಮ್ಮ ಸಿಸ್ಟರ್ಸ್, ಜಾನ್ ದ ಬ್ಯಾಪ್ಟಿಸ್ಟ್ ಸಿಸ್ಟರ್ಸ್, ಸ್ಥಳೀಯರು, ಸಿಸ್ಟರ್ ರಮೀಲಾ, ಸಿಸ್ಟರ್ ಮಲರ್, ಸಿಸ್ಟರ್ ಮೆಲಾನಿ, ಸಿಸ್ಟರ್ ಅಮಲಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ನಮ್ಮ ಧರ್ಮಾಧ್ಯಕ್ಷರು ಅವರಿಗೆ ಈ ಒಂದು ಕೊಡುಗೆಯನ್ನು ನೀಡಲು ಕೇಳಿಕೊಡುತ್ತೇನೆ. ಸಿಸ್ಟರ್ ರಮೀಲಾ ಅವರು ಮುಂದೆ ಬಂದು ಇದನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ.